ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗವೆಂಬ ಚತುರ್ದಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಚತುರ್ದಶೋಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಆತ್ಮನು ಪ್ರಕೃತಿಯನ್ನು ಚೇತನಗೊಳಿಸುವ ಮೂಲಕ ಜಗತ್ತಿನ ವ್ಯವಹಾರ ನಡೆಯುವಂತೆ ಮಾಡುತ್ತಾನೆ ಎಂದು ನಮ್ಮ ಪ್ರತಿಯೊಬ್ಬರ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಆತ್ಮನ ಸಾನ್ನಿಧ್ಯದಿಂದಾಗಿ ಚೈತನ್ಯವನ್ನು ಪಡೆದು ತಮ್ಮ ತಮ್ಮ ವ್ಯವಹಾರದಲ್ಲಿ ತೊಡಗುತ್ತವೆ ಎಂಬುದನ್ನು ನಾವು ತಿಳಿದಿದ್ದಾಯಿತು. ಎಲ್ಲೆಲ್ಲಿಯೂ ಇರುವ ಪ್ರಕೃತಿಯು ಒಂದೇ ಎಂದು ನಮಗೆ ಗೊತ್ತು. ಅದನ್ನು ಬೆಳಗುವ ಪುರುಷನು ಏಕಮೇವಾದ್ವಿತೀಯನು ಎಂಬುದನ್ನು ಋಷಿಗಳು ಹೇಳಿದ್ದಾರೆ. ಹೀಗಿರುವಾಗ ಪ್ರಪಂಚದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಇರುವುದು ಏಕೆ? ಎಲ್ಲರ ಹೃದಯವನ್ನು ಬೆಳಗುವ ಆತ್ಮನು ಒಬ್ಬನೇ ಆಗಿರುವುದಾದರೆ ನಾನಾತ್ವವು ಹೇಗೆ ಬಂತು? ಹಿಂದಿನ ಅಧ್ಯಾಯದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಲಿಲ್ಲ. ಪ್ರಕೃತಿಯಲ್ಲಿ ಸಜಾತೀಯ, ವಿಜಾತೀಯ ಮತ್ತು ಸ್ವಗತ ಭೇದಗಳಿವೆ. ಸಸ್ಯಗಳು ಪ್ರಾಣಿಗಳಿಗಿಂತ ಬೇರೆ, ಪ್ರಾಣಿಗಳಿಗಿಂತ ಮನುಷ್ಯ ಹೆಚ್ಚಿನವನು. ಸಸ್ಯಗಳಲ್ಲೂ ಸಾಕಷ್ಟು ಭೇದಗಳಿವೆ. ಪ್ರಾಣಿಗಳಲ್ಲೂ ಒಂದು ಪ್ರಾಣಿಯಂತೆ ಇನ್ನೊಂದಿಲ್ಲ. ಒಂದೇ ಜಾತಿಯ ಪ್ರಾಣಿಯಲ್ಲೂ ಯಾವ ಒಂದು ಪ್ರಾಣಿಯೂ ಇನ್ನೊಂದರಂತೆ ಇರುವುದಿಲ್ಲ. ಮನುಷ್ಯರಲ್ಲೂ ಹಾಗೆಯೇ ಒಬ್ಬನು ಇನ್ನೊಬ್ಬನಂತೆ ಇರುವುದಿಲ್ಲ. ಇಷ್ಟೆಲ್ಲಾ ಭೇದಗಳು ಎಲ್ಲಿಂದ ಬಂದವು? ಪುರುಷನು ಪ್ರಕೃತಿಸ್ಥನಾಗಿದ್ದು ಪ್ರಕೃತಿಜನ್ಯವಾದ ಗುಣಗಳನ್ನು ಭಂಜಿಸುತ್ತಾನೆ ಎಂಬುದನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿತ್ತು. ಇದರಿಂದ ನಾನಾ ರೀತಿಯ ಭೇದಗಳು ಪ್ರಕೃತಿಜನ್ಯವಾದವುಗಳು ಎಂಬುದನ್ನು ಹೇಳಿದಂತಾಯಿತು. ಶುದ್ಧ ಗಂಗಾ ಜಲವನ್ನು ಬೇರೆ ಬೇರೆ ಬಣ್ಣದ ಬಾಟಲ್ಗಳಲ್ಲಿ ತುಂಬಿಸುವುದಾದರೆ ನೀರು ಒಂದೇ ಆದರೂ ಅದು ಆ ಬಾಟಲ್ಗಳ ಬಣ್ಣಕ್ಕೆ ಅನುಗುಣವಾಗಿ ಬೇರೆ ಬೇರೆಯಾಗಿ ತೋರುತ್ತದೆ. ಈ ತಿಳುವಳಿಕೆ ಇಲ್ಲದವರು ಆ ಬಾಟಲ್ಗಳಲ್ಲಿರುವ ನೀರನ್ನು ನೋಡಿ ಇದು ಕೆಂಪು ನೀರು, ಇದು ಹಳದಿ ನೀರು, ಇದು ನೀಲಿ ನೀರು ಎನ್ನುತ್ತಾರೆ. ಇದೇ ರೀತಿ ನಮ್ಮೆಲ್ಲರ ವಿಧ ವಿಧವಾದ ಪ್ರಕೃತಿಯನ್ನು ಒಬ್ಬನೇ ಆತ್ಮನು ಬೆಳಗುತ್ತಿದ್ದರೂ ಅವನು ಪ್ರಕೃತಿಯ ಮೂಲಕ ವ್ಯಕ್ತಗೊಳ್ಳುವಾಗ ಪ್ರಕೃತಿಯ ಗುಣಗಳನ್ನು ಅವನಲ್ಲಿ ನಾವು ಆರೋಪಿಸುತ್ತೇವೆ. ಇಲ್ಲಿ ಗುಣಗಳೆಂದರೆ ಪ್ರತಿಯೊಬ್ಬರ ಮನಸ್ಸು, ಬುದ್ಧಿಗಳನ್ನು ನಿಯಂತ್ರಿಸುವ ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳು. ಪ್ರತಿಯೊಬ್ಬನಲ್ಲೂ ಈ 3 ಗುಣಗಳಿವೆ. ಆದರೆ ಅವುಗಳು ಒಂದೇ ಸಮನಾಗಿ ಇರುವುದಿಲ್ಲ. ಆದುದರಿಂದಾಗಿಯೇ ಒಬ್ಬನು ಇನ್ನೊಬ್ಬನಂತಿರುವುದಿಲ್ಲ. ಭಗವದ್ಗೀತೆಯು ಆತ್ಮವಿಕಾಸವನ್ನು ಸರ್ವರಿಗೂ ತಿಳಿಯಪಡಿಸುವ ಗ್ರಂಥವಾಗಿರುವುದರಿಂದ ಅದು ಆತ್ಮವಿಕಾಸದ ಹಂತಗಳನ್ನು ಒಂದೊಂದಾಗಿ ತಿಳಿಯಪಡಿಸುತ್ತದೆ. ಒಂದು ಅಧ್ಯಾಯವು ಇನ್ನೊಂದು ಅಧ್ಯಾಯಕ್ಕೆ ಹಿನ್ನೆಲೆಯಾಗಿದೆ. ಮನುಷ್ಯನ ಮನಸ್ಸು ವಿಚಾರಗಳನ್ನು ಸರಿಯಾಗಿ ಗ್ರಹಿಸುವಂತೆ ಅದು ಒಂದೊಂದು ವಿಷಯವನ್ನು ಕ್ರಮಬದ್ಧವಾಗಿ ತಿಳಿಯಪಡಿಸುತ್ತದೆ. ಪ್ರಕೃತಿ ಪುರುಷರ ಸಂಯೋಗವೇ ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ಕಾರಣವೆಂದು ಹೇಳಿದ ಮೇಲೆ ಇದೀಗ ಪ್ರಕೃತಿಯಲ್ಲಿ ಕಾಣುವ ವೈವಿಧ್ಯಕ್ಕೆ ಗುಣಗಳೇ ಕಾರಣ ಎಂಬುದನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ. ಈ ಅಧ್ಯಾಯಕ್ಕೆ ಗುಣತ್ರಯ ವಿಭಾಗ ಯೋಗ ಎಂಬುದು ಹೆಸರು. ಗುಣಗಳು ಕಣ್ಣಿಗೆ ಕಾಣುವಂಥವಲ್ಲ. ಆದರೆ ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ನೋಡಿ ಅವನಲ್ಲಿ ಇಂಥ ಗುಣಗಳಿವೆ ಎಂಬುದನ್ನು ನಾವು ನಿರ್ಧರಿಸಬಹುದು. ಸತ್ವಗುಣವುಳ್ಳವನು ಹೇಗಿರುತ್ತಾನೆ ಮತ್ತು ಅವನ ನಡೆನುಡಿಗಳು ಹಾಗೂ ಚರ್ಯಗಳು ಹೇಗಿರುತ್ತವೆ, ರಜೋಗುಣ ಸಂಪನ್ನನು ಹೇಗಿರುತ್ತಾನೆ, ಅವನ ಚಟುವಟಿಕೆಗಳು ಹೇಗಿರುತ್ತವೆ, ತಮೋಗುಣದವನ ಲಕ್ಷಣಗಳೇನು ಎಂಬುದನ್ನೆಲ್ಲ ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. ಈ ಗುಣಗಳನ್ನು ತಿಳಿಯುವುದರಿಂದ ನಮ್ಮ ಮನಸ್ಸನ್ನು ತಿಳಿದಂತಾಗುವುದು. ಮಾತ್ರವಲ್ಲ, ಮನಸ್ಸನ್ನು ನಮಗೆ ಬೇಕಾದ ಹಾಗೆ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದು. ಯಾವ ಗುಣವು ಮನಸ್ಸಿನಲ್ಲಿ ಪ್ರವೃದ್ಧವಾದರೆ ಆಗ ಮನಸ್ಸು ಯಾವ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಎಂಬುದನ್ನು ಇಲ್ಲಿ ಪರಮಾತ್ಮನು ವಿವರಿಸಿದ್ದಾನೆ. ಸಾಧಕನಾದವನಿಗೆ ಈ ವಿಚಾರವು ಅತ್ಯಗತ್ಯವಾದುದು. ತನ್ನಲ್ಲಿರುವ ಕೆಟ್ಟ ವಿಚಾರಗಳನ್ನು ಮತ್ತು ಕೆಟ್ಟ ನಡತೆಗಳನ್ನು ತಿದ್ದಿಕೊಳ್ಳಬೇಕಾದರೆ ಅವನಿಗೆ ಈ ಅಧ್ಯಾಯವು ಬಹಳಷ್ಟು ಸಹಕಾರಿಯಾಗುವುದು. ಈ ಅಧ್ಯಾಯವು ಮನಸ್ಸು, ಬುದ್ಧಿಯ ಕಾರ್ಯವಿಧಾನವನ್ನು ವಿವರಿಸುತ್ತದೆ. ನಮ್ಮ ಮನಸ್ಸು ಒಂದು ವೇಳೆ ತಾಳ ತಪ್ಪಿದರೆ ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಕಾರನ್ನು ನಡೆಸುವ ಚಾಲಕನಿಗೆ ಅದರ ಯಂತ್ರಜ್ಞಾನವು ಸ್ವಲ್ಪವೂ ಇಲ್ಲದಿರುವುದಾದರೆ ಅವನು ದೂರ ಪ್ರಯಾಣ ಬೆಳೆಸಿದಾಗ ಆ ವಾಹನವು ಸ್ವಲ್ಪ ಏನಾದರೂ ತೊಂದರೆ ಕೊಡುವುದಾದರೆ ಆ ವ್ಯಕ್ತಿಯು ಕಂಗಾಲಾಗುತ್ತಾನೆ. ಚಾಲಕನಿಗೆ ಸರಿಯಾದ ಯಂತ್ರಜ್ಞಾನವಿರುವುದಾದರೆ ಅವನಿಗೆ ಯಾವ ಸಣ್ಣ ಪುಟ್ಟ ತೊಂದರೆಯೂ ದೊಡ್ಡ ಸಮಸ್ಯೆ ಆಗಲಾರದು.
ಅವನ ಪ್ರಯಾಣವು ಸುಖಮಯವಾಗಿ ಸಾಗಿ ಆದಷ್ಟು ಬೇಗನೆ ಸುಕ್ಷೇಮವಾಗಿ ಅವನು ಗುರಿ ತಲುಪುತ್ತಾನೆ. ಎಷ್ಟೋ ಸಾಧಕರು ಜೀವನ ನಡೆಸುವ ಜ್ಞಾನವಿಲ್ಲದೆ ಜೀವನ ಯಾತ್ರೆಯಲ್ಲಿ ಎಡವಿ ಬೀಳುವುದುಂಟು. ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯುತ್ತಿರುವಾಗ ತಮ್ಮ ಮನಸ್ಸು ಬುದ್ಧಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಎಂಬ ಜ್ಞಾನವಿಲ್ಲದೆ ಕಾಮ ಕ್ರೋಧಗಳ ಬಲೆಗೆ ಸಿಕ್ಕಿಬೀಳುತ್ತಾರೆ. ಈ ಅಧ್ಯಾಯವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಇಲ್ಲಿ ಹೇಳಿರುವ ರೀತಿಯಲ್ಲಿ ಮನಸ್ಸನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸುವುದಾದರೆ ಅಂತಹ ಸಾಧಕರು ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯುವುದು ಖಂಡಿತ. ಸಾಧಕರಿಗೆ ಎಲ್ಲಾ ದೃಷ್ಟಿಯಿಂದಲೂ ಬಹಳ ಉಪಯುಕ್ತವಾದ ಅಧ್ಯಾಯವಿದು. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಭಗವಂತನು ಹೇಳುತ್ತಾನೆ, ಅರ್ಜುನ, ಜ್ಞಾನಗಳಲ್ಲೆಲ್ಲ ಅತ್ಯುತ್ತಮವೆನಿಸಿರುವ ಈ ಜ್ಞಾನವನ್ನು ಇನ್ನೂ ಹೇಳುವೆನು ಕೇಳು. ಯಾವುದನ್ನು ಅರಿತುಕೊಂಡು ಎಲ್ಲಾ ಋಷಿಮುನಿಗಳು ಈ ಸಂಸಾರ ಬಂಧನದಿಂದ ಮುಕ್ತರಾಗಿ ಪರಮಸಿದ್ಧಿಯನ್ನು ಹೊಂದಿದರೋ ಆ ಶ್ರೇಷ್ಠವಾದ ಜ್ಞಾನವನ್ನು ಪುನಃ ಕೇಳುವವನಾಗು. ಅತ್ಯಂತ ಬುದ್ಧಿವಂತ ವ್ಯಕ್ತಿಗೂ ಕೂಡ ಅವನ ಮನಸ್ಸು ತಳಮಳಗೊಂಡಾಗ ಸಾಂತ್ವನದ ಮಾತುಗಳು ಬೇಕಾಗುತ್ತವೆ. ವ್ಯಕ್ತಿಯು ತನ್ನ ಅನಾತ್ಮ ಸಂಬಂಧಗಳನ್ನು ಬೆಳೆಸಿಕೊಂಡು ನಾನಾ ರೀತಿಯ ಕಷ್ಟ ತಾಪತ್ರಯಗಳನ್ನು ಜೀವನದಲ್ಲಿ ಎದುರಿಸುವಾಗ ಅವನಿಗೆ ತನ್ನ ದಿವ್ಯ ಸ್ವರೂಪವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ. ಗುರುವಾದವನು ಅವನಿಗೆ ಮೇಲಿಂದ ಮೇಲೆ ಈ ಅಧ್ಯಾತ್ಮ ಜ್ಞಾನವನ್ನು ಶ್ರವಣ ಮಾಡಿಸುತ್ತಿರಬೇಕು. ಸಾಧಕನ ಮನಸ್ಸು ಈ ಜ್ಞಾನದಲ್ಲಿ ಪೂರ್ಣ ನಿಷ್ಠೆಯನ್ನು ಪಡೆಯುವ ತನಕ ಗುರುವು ತನ್ನ ಉಪದೇಶವನ್ನು ನಿಲ್ಲಿಸಬಾರದು. ತಾಯಿಯಾದವಳು ತನ್ನ ಸಣ್ಣ ಮಗುವಿನ ಹೊಟ್ಟೆ ತುಂಬಿಸಿದಂತೆಯೇ ಇದು. ಅದೇ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣನು ತನ್ನ ಶಿಷ್ಯನಾದ ಅರ್ಜುನನಿಗೆ ಆರಂಭದಲ್ಲೇ ಉತ್ತಮವಾದ ಈ ಜ್ಞಾನವನ್ನು ಪುನಃ ನಿನಗೆ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಇದಕ್ಕೆ ಅರ್ಥ ಇಲ್ಲಿಯ ತನಕ ಅವನು ಹೇಳಿದುದು ಉತ್ತಮ ಜ್ಞಾನ ಅಲ್ಲ ಎಂದಲ್ಲ, ಕೆಲವು ಅಂಶಗಳನ್ನು ವಿಸ್ತಾರವಾಗಿ ಹೇಳಬೇಕೆಂಬ ದೃಷ್ಟಿಯಿಂದ ಪುನಃ ಅದನ್ನೇ ಹೇಳುತ್ತಿದ್ದೇನೆ ಎಂದು ತಿಳಿಸುತ್ತಿದ್ದಾನೆ. ಈ ಅಧ್ಯಾಯದಲ್ಲಿ ಪ್ರಕೃತಿಯ ಬಗ್ಗೆ ಹೆಚ್ಚಿನ ವಿವರಣೆ ಇರುವುದರಿಂದ ಇದನ್ನು ಉತ್ತಮ ಜ್ಞಾನವೆಂದು ಹೇಳುವ ಹಾಗಿಲ್ಲ. ಆದರೂ ಪ್ರಕೃತಿಯನ್ನು ಸರಿಯಾಗಿ ತಿಳಿಯುವುದರಿಂದ ಪುರುಷನನ್ನು ತಿಳಿದುಕೊಳ್ಳುವುದು ಸುಲಭವಾಗುವುದು. ಆ ದೃಷ್ಟಿಯಿಂದ ಈ ಜ್ಞಾನವನ್ನು ಇಲ್ಲಿ ಉತ್ತಮ ಜ್ಞಾನ ಎಂದು ಹೇಳಲಾಗಿದೆ. ಈ ಜ್ಞಾನವನ್ನು ತಿಳಿದುಕೊಂಡಂತಹ ಋಷಿಗಳು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಇಲ್ಲಿ ಹೇಳಿದೆ. ಇದು ಸತ್ಯ. ಮನಸ್ಸಿನಲ್ಲಿರುವ ಗುಣಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಮನಸ್ಸು ಬುದ್ಧಿಯನ್ನು ಶುದ್ಧೀಕರಿಸಿಕೊಳ್ಳುವುದು ಸುಲಭವಾಗುವುದು. ಮನಸ್ಸಿನ ಶುದ್ಧತೆಯ ಮೂಲಕವೇ ಪುರುಷನನ್ನು ತಿಳಿಯಲು ಸಾಧ್ಯ. ಇಲ್ಲಿ ಮುನಿಗಳು ಎಂದರೆ ಗಡ್ಡ ಬಿಟ್ಟು ಜಟಾಧಾರಿಗಳಾಗಿರುವ ಮುದುಕರು ಎಂದರ್ಥವಲ್ಲ. ಮನನಶೀಲರನ್ನು ಮುನಿಗಳು ಎಂದು ಹೇಳುವುದು. ಇನ್ನು ಗುಣಗಳೆಂದರೇನು? ಅವುಗಳು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಮನಸ್ಸನ್ನು ಕೆಟ್ಟ ಗುಣಗಳಿಂದ ಬಿಡಿಸಿ ಒಳ್ಳೆಯ ವಿಚಾರದ ಕಡೆಗೆ ತಿರುಗಿಸಬೇಕಾದರೆ ಯಾವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನೆಲ್ಲ ಈ ಅಧ್ಯಾಯದ ಮೂಲಕ ತಿಳಿದುಕೊಂಡು ಅದನ್ನೇ ಮೇಲಿಂದ ಮೇಲೆ ಮನನ ಮಾಡಿಕೊಳ್ಳುವುದಾದರೆ ಅನಾತ್ಮ ಸಂಬಂಧವನ್ನು ಬಿಟ್ಟು ಆತ್ಮನಲ್ಲಿ ನಿಷ್ಠೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಂತಹ ಮನನಶೀಲರು ಸಂಸಾರ ನದಿಯನ್ನು ದಾಟಿ ಪರಮ ಸಿದ್ಧಿಯನ್ನು ಪಡೆಯುತ್ತಾರೆ ಎಂದು ಹೇಳಿದೆ. ಇಲ್ಲಿ ಸಂಸಾರವನ್ನು ದಾಟಿ ಎಂದರೆ ಸತ್ತ ಮೇಲೆ ಎಂದು ಅರ್ಥವಲ್ಲ. ಆಚಾರ್ಯ ಶಂಕರರ ಪ್ರಕಾರ ಸಂಸಾರವನ್ನು ದಾಟುವುದೆಂದರೆ ಅಜ್ಞಾನವನ್ನು ಕಳೆದುಕೊಳ್ಳುವುದು ಎಂದರ್ಥ. ಇದು ಇಲ್ಲೇ ಈ ಶರೀರವಿರುವಾಗಲೇ ನಡೆಯುವಂತಹುದು. ಅಜ್ಞಾನವಿರುವ ತನಕ ಸಂಸಾರಿಯಾಗಿರುತ್ತಾನೆ. ಅಜ್ಞಾನವು ನಾಶವಾದಾಗ ಮನುಷ್ಯನ ಸಂಸಾರಿತ್ವವು ನಾಶವಾಗುತ್ತದೆ. ಮನುಷ್ಯನು ಸಾಯುವುದಿಲ್ಲ. ಅಜ್ಞಾನವು ನಾಶವಾಗಬೇಕಾದರೆ ಶಾಸ್ತ್ರ ಶ್ರವಣ ಮನನಾದಿಗಳು ಅತ್ಯಗತ್ಯ. ಅದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು. ಈ ಜ್ಞಾನವನ್ನು ತಿಳಿದುಕೊಂಡ ಎಲ್ಲ ಮನನಶೀಲರು ಸಂಸಾರವನ್ನು ದಾಟಿ ಪರಮ ಸಿದ್ಧಿಯನ್ನು ಪಡೆದಿದ್ದಾರೆ ಎಂದು ತನ್ನ ನಿಲುವನ್ನು ಮತ್ತೆ ದೃಢಪಡಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಈ ಜ್ಞಾನವನ್ನು ಆಶ್ರಯಿಸಿದವರು ನನ್ನ ಸ್ವರೂಪವನ್ನೇ ಪಡೆಯುತ್ತಾರೆ. ಅಂಥವರು ಮತ್ತೆ ಸೃಷ್ಟಿಯಾದರೂ ಹುಟ್ಟುವುದಿಲ್ಲ, ಪ್ರಲಯವಾದರೂ ವ್ಯಥೆ ಪಡುವುದಿಲ್ಲ.
ಈ ಅಧ್ಯಾಯದಲ್ಲಿ ತತ್ವ ಹೆಚ್ಚು ಇರಲಿಕ್ಕಿಲ್ಲ, ಆದರೆ ಸಾಧಕರಿಗೆ ಇದು ಅತ್ಯಂತ ಉಪಯುಕ್ತವಾದುದು. ಇಲ್ಲಿ ಹೇಳಿರುವ ಜ್ಞಾನವನ್ನು ಶ್ರದ್ಧೆಯಿಂದ ಅನುಸರಿಸುವುದಾದರೆ ಅವನು ಪರಮಾತ್ಮನ ಸ್ವರೂಪವನ್ನೇ ಪಡೆಯುತ್ತಾನೆ. ಶ್ರೀಕೃಷ್ಣನು ಗೀತೆಯ ಉದ್ದಕ್ಕೂ ನಾನು ಮತ್ತು ನನ್ನನ್ನು ಎಂದು ಏಕವಚನದಲ್ಲಿ ಸಂಬೋಧಿಸಿಕೊಳ್ಳುವಾಗ ಎಲ್ಲರ ಹೃದಯವಾಸಿಯಾದ ಪರಬ್ರಹ್ಮನೇ ತಾನು ಎಂಬ ದೃಷ್ಟಿಯಿಂದ ಹೇಳಿದುದು. ಈ ಅಧ್ಯಾಯದಲ್ಲಿ ಹೇಳಿರುವ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡವನು ಪರಬ್ರಹ್ಮನೇ ಆಗುವನು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಕನಸಿನ ಸುಖ ದುಃಖಗಳು ಕನಸಿನಲ್ಲಿರುವ ತನಕ ಮಾತ್ರ. ವ್ಯಕ್ತಿಯು ಎದ್ದ ಕೂಡಲೇ ಅವೆಲ್ಲ ಮಂಗಮಾಯ ಆಗಿಬಿಡುವವು. ಇದೇ ರೀತಿ ಈಗಿನ ನಮ್ಮ ಸಂಸಾರ ತಾಪತ್ರಯಗಳು ಆತ್ಮಜ್ಞಾನವನ್ನು ತಿಳಿದಾಗ ಇರುವುದಿಲ್ಲ. ಅವನು ತನ್ನ ಸ್ವರೂಪದಲ್ಲಿ ನಿಂತು ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವುದರಿಂದ ಅವನು ಸಂಸಾರದಲ್ಲಿದ್ದರೂ ಅವನಿಗೆ ಸಂಸಾರ ಬಂಧನವಿರುವುದಿಲ್ಲ. ಇದನ್ನೇ ಇಲ್ಲಿ ಹೇಳಿರುವುದು ಅವರಿಗೆ ಪುನರ್ಜನ್ಮವಿಲ್ಲ ಎಂದು. ಜನನ ಮರಣಗಳು ಮನಸ್ಸಿನ ಒಂದು ಭ್ರಮೆಯಷ್ಟೇ. ಈ ವ್ಯಕ್ತಿಯು ಮನಸ್ಸನ್ನು ದಾಟಿರುವುದರಿಂದ ಅವನಿಗೆ ಜನನ ಮರಣಗಳಿಲ್ಲ. ಮನಸ್ಸಿನ ಅಲೆಗಳಿಗೆ ಸಿಕ್ಕಿಬಿದ್ದವನು ಸಂಸಾರಿಯಾಗುತ್ತಾನೆ, ಅದನ್ನು ದಾಟಿದವನು ಮುಕ್ತನಾಗುತ್ತಾನೆ. ಬಂಧ ಮೋಕ್ಷಗಳಿಗೆ ಮನಸ್ಸೇ ಕಾರಣ. ಮನಸ್ಸನ್ನು ಗೆಲ್ಲುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕಾಗಿ ಮನಸ್ಸೆಂದರೇನು, ಅದರಲ್ಲಿ ಏನೆಲ್ಲ ಗುಣಗಳಿವೆ, ಅದು ಯಾವ ರೀತಿಯಲ್ಲಿ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತವೆ, ಅದನ್ನು ತಪ್ಪಿಸಿಕೊಳ್ಳುವ ರೀತಿ ಹೇಗೆ ಎಂಬುದನ್ನೆಲ್ಲ ತಿಳಿದುಕೊಳ್ಳಬೇಕಾಗುತ್ತದೆ. ವೈರಿಗಳ ಮೇಲೆ ಜಯವನ್ನು ಸಾಧಿಸಬೇಕಾದರೆ ವೈರಿ ಸೈನ್ಯದ ಬಲವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಆದುದರಿಂದ ಈ ಶ್ಲೋಕದಲ್ಲಿ ಪರಮಾತ್ಮನು ಹೇಳಿರುವುದು ಸರಿಯಾದ ವಿಚಾರವನ್ನೇ, ಸರಿಯಾದ ವಿಷಯವನ್ನೇ. ಈ ಜ್ಞಾನವನ್ನು ಆಶ್ರಯಿಸಿದವರು ಪರಮ ಸಿದ್ಧಿಯನ್ನು ಗಳಿಸುವುದು ಖಂಡಿತ. ಮುಂದಿನ 2 ಶ್ಲೋಕಗಳು ಹೇಗೆ ಪ್ರಕೃತಿ ಪುರುಷರ ಸಂಯೋಗದಿಂದ ಜಗತ್ತಿನ ಉತ್ಪತ್ತಿಯಾಯಿತು ಎಂಬುದನ್ನು ವಿವರಿಸುತ್ತವೆ. ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಎಲೈ ಭರತ ವಂಶೋತ್ಪನ್ನನೇ, ಎಲ್ಲಕ್ಕೂ ದೊಡ್ಡದಾಗಿ ಬ್ರಹ್ಮವೆನಿಸಿರುವ ಪ್ರಕೃತಿಯೇ ನನಗೆ ಯೋನಿ. ಅದರಲ್ಲಿ ನಾನು ಗರ್ಭವನ್ನಿಡುವೆನು, ಅದರಿಂದಾಗಿ ಸಕಲ ಪ್ರಾಣಿಗಳ ಉತ್ಪತ್ತಿಯಾಗುವುದು. ಮಹತ್ ಬ್ರಹ್ಮವು ನನ್ನ ಯೋನಿ ಎಂದು ಪರಮಾತ್ಮನು ಹೇಳಿದ್ದಾನೆ. ಜಗದ್ಯೋನಿಯನ್ನು ಇಲ್ಲಿ ಪರಮಾತ್ಮನು ವಿವರಿಸುತ್ತಿದ್ದಾನೆ. ಎಲ್ಲ ಜೀವರಾಶಿಗಳ ಉತ್ಪತ್ತಿಯು ಆ ಪ್ರಕೃತಿ ಮಾಯೆಯಿಂದ ಎಂದು ನಾವು ತಿಳಿಯಬೇಕು. ಹಿಂದಿನ ಅಧ್ಯಾಯಗಳಲ್ಲಿ ಈ ವಿಷಯವಾಗಿ ನಾವು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇವೆ. ಪರಮಾತ್ಮನಿಗೆ ಹೇಗೆ ಈಶ್ವರತ್ವ ಪ್ರಾಪ್ತಿಯಾಯಿತು ಎಂಬುದನ್ನು ನೋಡಿದ್ದೇವೆ. ಪರಬ್ರಹ್ಮನು ಸಮಷ್ಟಿ ಪ್ರಕೃತಿಯ ಜೊತೆಗೆ ತಾದಾತ್ಮ್ಯವನ್ನು ಬೆಳೆಸಿಕೊಂಡಾಗ ಅವನು ಹೇಗೆ ಈಶ್ವರನಾಗುತ್ತಾನೆ ಮತ್ತು ಪ್ರಪಂಚವು ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ನೋಡಿದ್ದೇವೆ. ಅದೇ ಪರಬ್ರಹ್ಮನು ಒಂದು ಶರೀರದಲ್ಲಿ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಾಗ ಅವನು ಜೀವನಾಗುತ್ತಾನೆ. ಸುಖ ದುಃಖಗಳಿಂದ ಕೂಡಿದ ಜಗತ್ತು ಸೃಷ್ಟಿಯಾಗುತ್ತದೆ. ಹೀಗೆ ಬ್ರಹ್ಮಾಂಡದಲ್ಲಿ ಪಿಂಡದ ಉತ್ಪತ್ತಿ, ಹೀಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ಕಾರಣವಾದ ಮೂಲ ಪ್ರಕೃತಿಯನ್ನೇ ಇಲ್ಲಿ ಮಹದ್ ಬ್ರಹ್ಮ ಎಂದು ಕರೆದಿರುವುದು. ಪ್ರಕೃತಿ ಎಂಬ ಶಬ್ದದ ಅರ್ಥವೇ ಹೀಗಿದೆ. ಪ್ರಕರ್ಷೇಣ ಕೃತಿಯೋಗತ್ವಾತ್ ಪ್ರಕೃತಿ ಎಂದರೆ ಪ್ರಪಂಚದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಈ ಮೂರನ್ನು ಕ್ರಮ ಪ್ರಕಾರವಾಗಿ ಅವಳು ನಡೆಸುತ್ತಾಳೆ ಎಂದು. ಅವಳಿಗೇನೆ ಇನ್ನೊಂದು ಹೆಸರು ಮಹದ್ ಬ್ರಹ್ಮ ಅಥವಾ ಮಹದ್ಯೋನಿಹಿ ಎಂದು. ಆ ಪ್ರಕೃತಿಯ ಗರ್ಭದಲ್ಲಿ ನಾನು ಬೀಜವನ್ನು ಹಾಕುತ್ತೇನೆ, ಅರ್ಥಾತ್ ಪ್ರಕೃತಿಯನ್ನು ನಾನು ಚೇತನಗೊಳಿಸುತ್ತೇನೆ. ಹೀಗೆ ಪುರುಷನ ಸಂಯೋಗದಿಂದಾಗಿ ಪ್ರಕೃತಿಯು ಚೇತನಗೊಳ್ಳುತ್ತದೆ. ಆ ಮೂಲಕವೇ ಎಲ್ಲ ಜೀವರಾಶಿಗಳ ಹುಟ್ಟು. ಯಾವುದೇ ಕೃತಿಗೆ ಪ್ರೇರಣೆಯೋ ಅಗತ್ಯ. ಪ್ರೇರಣೆಯೋ ತೀವ್ರವಾದಂತೆ ಅದು ವ್ಯಕ್ತಗೊಳ್ಳಲು ತಕ್ಕ ಕ್ಷೇತ್ರವನ್ನು ಬಯಸುತ್ತದೆ. ಒಬ್ಬನಲ್ಲಿ ಹಾಡುವ ಪ್ರೇರಣೆ ಇರಬಹುದು, ಇನ್ನೊಬ್ಬನಲ್ಲಿ ಚಿತ್ರ ಬಿಡಿಸುವ ಪ್ರೇರಣೆ ಇರಬಹುದು, ಮತ್ತೊಬ್ಬನಲ್ಲಿ ಕೆತ್ತನೆ ಕೆಲಸದ ಪ್ರೇರಣೆ ಇರಬಹುದು. ಈ ಎಲ್ಲಾ ಪ್ರೇರಣೆಗಳನ್ನು ಕ್ರಿಯಾಶೀಲಗೊಳಿಸುವುದು ಬುದ್ಧಿಯನ್ನು ಬೆಳಗುವ ಪರಬ್ರಹ್ಮ ವಸ್ತು. ಆತ್ಮನ ಸಾನ್ನಿಧ್ಯದಲ್ಲಿ ಮಾತ್ರ ಪ್ರಕೃತಿಗೆ ನರ್ತನ ಮಾಡಲು ಸಾಧ್ಯ. ಈ ಪ್ರಕೃತಿಗೆ ಇನ್ನೊಂದು ಹೆಸರು ಮಾಯಾ ಎಂದು. ಈ ಮಾಯೆಗೆ 3 ಗುಣಗಳಿವೆ ಎಂದು ವೇದಾಂತವು ಹೇಳುವುದು. ಈ ಮಾಯೆಯನ್ನೇ ಒಂದು ವ್ಯಷ್ಟಿಗತ ಶರೀರದಲ್ಲಿ ಅವಿದ್ಯೆ ಎಂದು ಹೇಳುವುದು. ಜೀವದ ಉತ್ಪತ್ತಿಗೆ ಅವಿದ್ಯೆ ಕಾರಣವಾದರೆ ಜಗತ್ತಿನ ಉತ್ಪತ್ತಿಗೆ ಮಾಯೆಯು ಕಾರಣವಾಗಿದೆ.
ಜೀವವು ಅವಿದ್ಯೆಯ ಅಧೀನದಲ್ಲಿದೆ, ಆದರೆ ಮಾಯೆಯು ಈಶ್ವರನ ಅಧೀನದಲ್ಲಿದೆ. ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಗಳೆರಡು ಪರಬ್ರಹ್ಮನ ಅಪರ ಮತ್ತು ಪರ ಪ್ರಕೃತಿಗಳೆಂಬುದನ್ನು ವಿವರಿಸಿದ್ದಾಗಿದೆ. ಕ್ಷೇತ್ರ ಸಂಬಂಧದಿಂದಾಗಿ ಪರಬ್ರಹ್ಮನಿಗೆ ಕ್ಷೇತ್ರಜ್ಞ ಭಾವವು ಬಂದಿರುವುದು. ಕ್ಷೇತ್ರ ಸಂಬಂಧವನ್ನು ತೆಗೆದುಹಾಕಿದಾಗ ಅವನು ಪರಬ್ರಹ್ಮನೇ ಆಗುವನು. ಇನ್ನು ಪ್ರಕೃತಿ ಪುರುಷರ ಸಂಬಂಧವನ್ನು ಇನ್ನಷ್ಟು ವಿವರಿಸುತ್ತಾ ಪರಮಾತ್ಮ ಮುಂದುವರಿಸುತ್ತಾನೆ. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಎಲ್ಲ ಯೋನಿಗಳಲ್ಲೂ ಯಾವ ಯಾವ ಆಕಾರಗಳು ಉಂಟಾಗುವವೋ ಅವಕ್ಕೆಲ್ಲ ಈ ದೊಡ್ಡ ಬ್ರಹ್ಮವೇ ಮುಖ್ಯ ಯೋನಿಯು. ಇಲ್ಲಿ ಗರ್ಭಾಧಾನ ಮಾಡುವ ತಂದೆಯು ನಾನೇ. ನಮ್ಮ ಪ್ರಪಂಚದಲ್ಲಿ ಲೆಕ್ಕವಿಲ್ಲದಷ್ಟು ಜೀವರಾಶಿಗಳಿವೆ. ಒಂದು ಕಡೆ ಅವುಗಳು ಹುಟ್ಟುತ್ತಲೇ ಇರುತ್ತವೆ, ಇನ್ನೊಂದು ಕಡೆ ಸಾಯುತ್ತಲೇ ಇರುತ್ತವೆ. ಅವ್ಯಕ್ತನಾದ ಪುರುಷನು ಒಂದು ಮೂರ್ತಿವೆತ್ತು ವ್ಯಕ್ತವಾಗಿ ಕಾಣುವುದಾದರೆ ಅದನ್ನು ಜನ್ಮ ಎಂದು ಹೇಳುವುದು. ಪುರುಷನು ವ್ಯಕ್ತಗೊಳ್ಳಬೇಕಾದರೆ ಪ್ರಕೃತಿಯ ಸಹಾಯ ಅತ್ಯಗತ್ಯ. ಪ್ರಕೃತಿಯ ಮೂಲಕವೇ ಪುರುಷನು ಕಾಣಿಸಿಕೊಳ್ಳುವುದು. ಆದುದರಿಂದ ಪ್ರಕೃತಿಗೆ ಯೋನಿ ಎಂದು ಹೆಸರು. ಜಗತ್ತಿನ ಸೃಷ್ಟಿಕರ್ತನೇ ನಾನೆಂದು ಪರಮಾತ್ಮನು ಇಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಎಲ್ಲ ಜೀವರಾಶಿಗಳ ಉತ್ಪತ್ತಿ ತಮ್ಮಿಬ್ಬರ ಸಂಯೋಗದಿಂದ ನಡೆಯುತ್ತಿದೆ ಎಂಬುದನ್ನು ಇಲ್ಲಿ ಹೇಳುತ್ತಿದ್ದಾನೆ. ಪ್ರಕೃತಿಗೆ ತನ್ನದೇ ಆದ ಅಸ್ತಿತ್ವವಿಲ್ಲ, ಅದು ಪುರುಷನನ್ನು ಅವಲಂಬಿಸಿಕೊಂಡೇ ಇರಬೇಕು. ಈ ದೃಷ್ಟಿಯಲ್ಲಿ ಎಲ್ಲ ಜೀವರಾಶಿಗಳ ಉತ್ಪತ್ತಿ ಆ ಪರಮ ಪುರುಷನಾದ ಪರಮಾತ್ಮನಿಂದಲೇ ಆಗಿರುವುದು. ಬೈಬಲ್ ಬರುವ ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಭಗವದ್ಗೀತೆಗಿತ್ತು. ಆದುದರಿಂದ ಪರಮಾತ್ಮನು ನಮ್ಮೆಲ್ಲರ ತಂದೆ ಎಂಬುದನ್ನು ಯೇಸುಕ್ರಿಸ್ತನೇ ಮೊದಲು ತಿಳಿಸಿದುದಲ್ಲ. ಬಹುಶಃ ಈ ವಿಚಾರವನ್ನು ಯೇಸುಕ್ರಿಸ್ತನೇ ನಮ್ಮ ಗ್ರಂಥಗಳಿಂದ ತಿಳಿದುಕೊಂಡಿರಬೇಕು. ಆದರೆ ಹಿಂದೂಗಳು ಮಾತ್ರ ಪರಮಾತ್ಮನನ್ನು ನಮ್ಮೆಲ್ಲರ ತಂದೆ ಎಂದು ಹೇಳದೆ ಅವನನ್ನು ಪರಮಾತ್ಮನೆಂದೇ ಹೇಳುತ್ತಾರೆ. ಏಕೆಂದರೆ ತಾತ್ವಿಕ ದೃಷ್ಟಿಯಿಂದ ಅವನನ್ನು ತಂದೆ ಎಂದು ಹೇಳುವುದೂ ತಪ್ಪಾಗುತ್ತದೆ. ಆದರೆ ನಂತರ ಹುಟ್ಟಿ ಬಂದ ಮತಗಳು ಈ ವಿಚಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಹುಶಃ ಸಾಮಾನ್ಯ ಜನರಿಗೆ ಪರಮಾತ್ಮನನ್ನು ತಿಳಿಸಿ ಹೇಳಲು ಆ ಮೂಲಕ ಸುಲಭವಾಗುತ್ತದೆ ಎಂದು ಹಾಗೆ ಹೇಳಿರಬೇಕು. ಪರಮಾತ್ಮನು ಇಲ್ಲಿಂದ ಮುಂದೆ ಈ ಅಧ್ಯಾಯದ ಮುಖ್ಯ ವಿಷಯವಾದ ಗುಣಗಳ ಬಗೆಗಿನ ಚರ್ಚೆಯನ್ನು ಆರಂಭಿಸುತ್ತಾನೆ. ಸತ್ವಂ ರಜಸ್ತಮಗಿತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಎಲೆ ಮಹಾಬಾಹುವೆ, ಪ್ರಕೃತಿಯಿಂದ ಬಂದಿರುವ ಸತ್ವ ರಜಸ್ತಮಗಳೆಂಬ ಗುಣಗಳು ದೇಹದಲ್ಲಿರುವ ಅವ್ಯಯನಾದ ದೇಹಿಯನ್ನು ಕಟ್ಟಿಹಾಕುತ್ತವೆ. ಮನಸ್ಸನ್ನು ನಿಯಂತ್ರಿಸುವ ಶಕ್ತಿಗಳಿಗೆ ಗುಣಗಳೆಂದು ಹೆಸರು. ಸತ್ವಗುಣವು ತಮೋಗುಣಕ್ಕೆ ವಿರುದ್ಧವಾಗಿದ್ದು ರಜೋಗುಣಕ್ಕಿಂತ ಬೇರೆಯಾಗಿದೆ. ಸತ್ವಗುಣವನ್ನು ಬಿಳಿಯೆಂದು, ರಜೋಗುಣವನ್ನು ಕೆಂಪೆಂದು ಮತ್ತು ತಮೋಗುಣವನ್ನು ಕಪ್ಪೆಂದು ಹೇಳುವುದಿದೆ. ಈ ಮೂರು ಗುಣಗಳನ್ನು ಹಗ್ಗಗಳೆಂದು ಹೇಳುವುದಿದೆ. ಏಕೆಂದರೆ ಇವು ಮೂರು ಮನುಷ್ಯನನ್ನು ಅವನಿಗೆ ನಾನಾ ರೀತಿಯ ಸುಖ ದುಃಖಗಳನ್ನು ಕೊಡುವುದರ ಮೂಲಕ ಕಟ್ಟಿಹಾಕುತ್ತವೆ. ಈ ಮೂರೂ ಗುಣಗಳು ಪ್ರಕೃತಿ ಜನ್ಯವಾದವುಗಳು. ಏಕೆಂದರೆ ಪ್ರಕೃತಿಯಲ್ಲಿಯೇ ಈ ಮೂರು ಗುಣಗಳಿವೆ. ಅದರಿಂದಾಗಿ ದೇಹದಲ್ಲಿ ಇರುವಂತಹ ಆತ್ಮನನ್ನು ಪ್ರಕೃತಿ ಜನ್ಯವಾದ ಈ ಮೂರು ಗುಣಗಳು ಬಂಧಿಸಿದ ಹಾಗೆ ಕಾಣುತ್ತದೆ. ನಿಜವಾಗಿಯಾದರೂ ಆತ್ಮನಿಗೆ ಯಾವ ಬಂಧನವೂ ಇಲ್ಲ. ಆದರೆ ಪ್ರಕೃತಿಯ ಸಂಬಂಧದಲ್ಲಿ ಅವನಿರುವುದರಿಂದ ತನಗೂ ಜನನ ಮರಣಗಳೆಂಬ ಬಂಧನಗಳಿವೆ ಎಂದು ತಿಳಿಯುತ್ತಾನೆ. ಕಂಬವನ್ನು ಭೂತವು ಎಂದಿಗೂ ಬಂಧಿಸಲಾರದು. ಅದೇ ರೀತಿ ಕನಸಿನಲ್ಲಿ ನಾನು 100 ಜನರನ್ನು ಕೊಂದಿದ್ದರೂ ಎದ್ದಾಗ ನನ್ನ ಕೈ ರಕ್ತ ಸಿಂಚಿತವಾಗಿರಲಾರದು. ಕನಸಿನ ಜಗತ್ತು ಕನಸಿಗೆ ಸೀಮಿತವಾಗಿರುವುದು. ಅದೇ ರೀತಿ ಸರ್ವವ್ಯಾಪಕನಾದ ಆತ್ಮನನ್ನು ಪ್ರಕೃತಿಗೆ ಬಂಧಿಸಲು ಸಾಧ್ಯವಿಲ್ಲ. ಈಗ ಒಂದೊಂದೇ ಶ್ಲೋಕಗಳ ಮೂಲಕ ಒಂದೊಂದೇ ಗುಣವನ್ನು ತಿಳಿಯಲು ಪ್ರಯತ್ನಿಸೋಣ. ಗುಣಗಳನ್ನು ಮತ್ತು ಅವುಗಳ ಪ್ರತಿಕ್ರಿಯೆಯನ್ನು ಸರಿಯಾಗಿ ತಿಳಿಯುವುದರಿಂದ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದು. ಮೊದಲನೆಯದಾಗಿ ಸತ್ವಗುಣವನ್ನು ಪರಮಾತ್ಮನು ವಿವರಿಸುತ್ತಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬದ್ಧಾತಿ ಜ್ಞಾನ ಸಂಗೇನ ಚಾನಘ.
ಇವುಗಳಲ್ಲಿ ಸತ್ವವು ನಿರ್ಮಲವಾಗಿರುವುದರಿಂದ ಅದು ಬೆಳಕನ್ನು ಕೊಡತಕ್ಕದ್ದು, ಯಾವ ದೋಷವೂ ಇಲ್ಲದ್ದು. ಎಲೈ ಪಾಪರಹಿತನೇ, ಅದು ಸುಖಾಸಕ್ತಿಯಿಂದಲೂ ಜ್ಞಾನಾಸಕ್ತಿಯಿಂದಲೂ ಜೀವವನ್ನು ಕಟ್ಟಿಹಾಕುತ್ತದೆ. ಯಾವುದೇ ವಸ್ತುವನ್ನು ಪೂರ್ಣ ರೀತಿಯಲ್ಲಿ ನಿರೂಪಿಸಲು ಸಾಧ್ಯವಿಲ್ಲ. ಈ ಸತ್ಯವನ್ನು ವಿಜ್ಞಾನಿಗಳು ಒಪ್ಪಿದ್ದಾರೆ. ಅದೇ ರೀತಿ ಇಲ್ಲಿ ಗುಣಗಳನ್ನು ಕೂಡ ನೇರವಾಗಿ ಅದು ಹೀಗೆಯೇ ಎಂಬಂತೆ ವಿವರಿಸಲು ಸಾಧ್ಯವಿಲ್ಲ. ಆದರೂ ಇಲ್ಲಿ ವಿವರಿಸಲು ಪ್ರಯತ್ನವನ್ನು ಮಾಡಲಾಗಿದೆ. ಮನುಷ್ಯನ ಮನಸ್ಸು ಪ್ರತಿಕ್ರಿಯೆ ಮಾಡುವಂತಹ ವಿಧಾನಗಳನ್ನು ಸರಿಯಾಗಿ ಗುರುತಿಸಿಕೊಂಡ ನಮ್ಮ ಋಷಿಗಳು ಇಂಥ ಗುಣವು ಮನಸ್ಸಿನಲ್ಲಿ ಪ್ರವೃದ್ಧವಾದಾಗ ಇಂಥ ಲಕ್ಷಣಗಳು ಕಂಡುಬರುತ್ತವೆ ಎಂಬುದನ್ನು ಬರೆದಿಟ್ಟಿದ್ದಾರೆ. ಈ ಲಕ್ಷಣಗಳನ್ನು ತಿಳಿಯುವ ಮೂಲಕ ಒಬ್ಬ ವ್ಯಕ್ತಿಯಲ್ಲಿ ಯಾವ ಗುಣವು ಪ್ರಧಾನವಾಗಿದೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುವುದು. ಆ ಮೂಲಕ ನಮ್ಮ ಮನಸ್ಸನ್ನು ನಮಗೆ ತಿಳಿಯಲು ಸಾಧ್ಯವಾಗುವುದು. ಸತ್ವಗುಣವು ನಿರ್ಮಲವಾದ ಗುಣ. ಅಂತಹ ಬುದ್ಧಿಯು ಹೇಳುವ ವಿಷಯವನ್ನು ಕೂಡಲೇ ಗ್ರಹಿಸುತ್ತದೆ. ರಜೋಗುಣದ ತಳಮಳ ಅಥವಾ ತಮೋಗುಣದ ಜಾಡ್ಯ ಇವೆರಡೂ ಸತ್ವಗುಣದಲ್ಲಿಲ್ಲ. ಸತ್ವಗುಣ ಸಂಪನ್ನವಾದ ಬುದ್ಧಿಯು ತೀಕ್ಷ್ಣವೂ ಸೂಕ್ಷ್ಮವೂ ಶುದ್ಧವೂ ಆಗಿರುವುದು. ಮಾತ್ರವಲ್ಲ, ಅಂತಹ ಮನಸ್ಸು ತಪ್ಪಿ ಕೂಡ ಕೆಟ್ಟ ವಿಚಾರಗಳನ್ನು ಮಾಡುವುದಿಲ್ಲ. ಅನಾಮಯಂ, ಮನಸ್ಸಿದ್ದಂತೆ ಮಾನವ, ವಿಚಾರಗಳಿದ್ದಂತೆ ಮನಸ್ಸು, ಗುಣಗಳಿದ್ದಂತೆ ಮನಸ್ಸು. ಮನಸ್ಸು ಶುದ್ಧವಾಗಿರುವುದಾದರೆ ಅಲ್ಲಿ ನಡೆಯುವ ವಿಚಾರಗಳು ನಿರ್ಮಲವಾಗಿರುತ್ತವೆ. ಸತ್ವಗುಣ ಮನಸ್ಸನ್ನು ಶುದ್ಧವಾಗಿರುವಂತೆ ಸಹಕರಿಸುತ್ತದೆ. ಆದರೂ ಕೂಡ ಈ ಸತ್ವಗುಣವು ಮನಸ್ಸನ್ನು ಕಟ್ಟಿಹಾಕುತ್ತದಂತೆ. ಅದು ಹೇಗೆ? ಸುಖಾಸಕ್ತಿಯಿಂದ ಮತ್ತು ಜ್ಞಾನಾಸಕ್ತಿಯಿಂದ ಸತ್ವಗುಣವು ಮನುಷ್ಯನನ್ನು ಕಟ್ಟಿಹಾಕುತ್ತದೆ. ಸತ್ವಗುಣವು ಮನಸ್ಸನ್ನು ನಿರ್ಮಲವಾಗಿ ಇಡುತ್ತದೆ. ಸತ್ವಗುಣದ ಮೂಲಕ ಮನಸ್ಸು ಹೆಚ್ಚಿನ ಸ್ಥಿರತೆಯನ್ನು ಪಡೆಯುತ್ತದೆ. ಸತ್ಯ ಗ್ರಹಣ ಶಕ್ತಿಯು ತೀಕ್ಷ್ಣಗೊಳ್ಳುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಬೇಕಾದದ್ದೇ. ಆದರೂ ಈ ಸತ್ವಗುಣವು ಮನುಷ್ಯನನ್ನು ಬಂಧಿಸುತ್ತದೆ. ಉದಾಹರಣೆಗೆ, ಒಂದು ಬಂಗಾರದ ಸಂಕೋಲೆಯಿಂದ ಕೂಡ ಮನುಷ್ಯನನ್ನು ಕಟ್ಟಿಹಾಕಲು ಸಾಧ್ಯವಿದೆ. ಅದೇ ರೀತಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡವನಿಗೆ ಜಂಭ ಬರುವುದಾದರೆ ಅದೇ ಅವನಿಗೆ ಮಾರಕವಾಗುವುದು. ಪ್ರತಿಯೊಬ್ಬನಲ್ಲೂ ಇರುವ ಆತ್ಮನು ಒಬ್ಬನೇ. ಬುದ್ಧಿಯ ಮೂಲಕ ಅವನು ವ್ಯಕ್ತಗೊಳ್ಳುವಾಗ ಬುದ್ಧಿಯಲ್ಲಿರುವ ಗುಣಗಳಿಗೆ ಸರಿಯಾಗಿ ಅವನು ಕಾಣುತ್ತಾನೆ. ಸತ್ವಗುಣದಿಂದ ಕೂಡಿದ ಬುದ್ಧಿಯು ಹೆಚ್ಚಿನ ಸ್ಥಿರತೆಯನ್ನು ಪಡೆದಿರುವುದರಿಂದ ಅಂಥವನನ್ನು ತೀಕ್ಷ್ಣ ಬುದ್ಧಿಯುಳ್ಳವನು ಎಂದು ನಾವು ಹೇಳುತ್ತೇವೆ. ಅಂಥವನಿಗೂ ಜಂಬ ಬರುವುದಾದರೆ ಅದೇ ಅವನಿಗೆ ಮಾರಕವಾಗುವುದು. ಸತ್ವಗುಣದ ಮೂಲಕ ಮನಸ್ಸು ಹೆಚ್ಚಿನ ಸ್ಥಿರತೆಯನ್ನು ಪಡೆಯುವಾಗ ಅವರಿಗೆ ಹೆಚ್ಚಿನ ಸುಖವು ಲಭಿಸುವುದು. ನಿಜವಾದ ಆನಂದ ಇದಲ್ಲ. ನಿಜವಾದ ಆನಂದವು ಆತ್ಮನ ಸ್ವರೂಪ. ಇದನ್ನು ತಿಳಿಯದಂತಹ ಈ ಜನರು ತಮಗೆ ಸಿಗುವ ಅಲ್ಪ ಸುಖಕ್ಕಾಗಿಯೇ ಮರಳು ಹೋಗುತ್ತಾರೆ. ಮತ್ತೆ ಮತ್ತೆ ಅದೇ ಸುಖವನ್ನು ಪಡೆಯುವುದಕ್ಕಾಗಿ ಹಾತೊರೆಯುತ್ತಿರುತ್ತಾರೆ. ಉದಾಹರಣೆಗೆ, ತನ್ನ ಪ್ರಯೋಗಶಾಲೆಯಲ್ಲಿ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡುವ ಒಬ್ಬ ವಿಜ್ಞಾನಿ, ತನ್ನದೇ ಆದ ಕೋಣೆಯಲ್ಲಿ ಏಕಾಂತವಾಗಿದ್ದು ಚಿತ್ರ ಬಿಡಿಸುವ ಕಲೆಗಾರ, ಸಾರ್ವಜನಿಕ ಉದ್ಯಾನದಲ್ಲಿ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ತನ್ನಲ್ಲೇ ತಾನು ಏನೇನೋ ಗೊಣಗುತ್ತಿರುವ ಕವಿ, ಇವರೆಲ್ಲ ಈ ಜಾತಿಗೆ ಸೇರಿದವರು. ಸುಖಾಸಕ್ತಿಯಿಂದ ಇವರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ. ಹೀಗೆ ಸತ್ವಗುಣವು ಜೀವವನ್ನು ಎರಡು ರೀತಿಯಲ್ಲಿ ಬಂಧಿಸುತ್ತದೆ ಎಂಬುದನ್ನು ನೋಡಿದ್ದಾಯಿತು. ಇದೀಗ ರಜೋಗುಣವೆಂದರೇನು? ರಜೋಗುಣವೆಂದರೇನು? ಅದು ಹೇಗೆ ಮನುಷ್ಯನನ್ನು ಬಂಧಿಸುತ್ತದೆ ಎಂಬುದನ್ನು ತಿಳಿಯಲು ಪ್ರಯತ್ನಿಸೋಣ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮದ್ಭವಂ ತನ್ನಿಬದ್ಧಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ರಜೋಗುಣವು ರಾಗರೂಪವಾಗಿರುವುದೆಂದು ತಿಳಿ, ಅದು ಬಯಕೆ, ಆಸಕ್ತಿ ಇವುಗಳಿಗೆ ಕಾರಣವೂ ಎಂದು ತಿಳಿ. ಎಲೈ ಕೌಂತೆಯನೇ, ಅದು ದೇಹಿಯನ್ನು ಕರ್ಮ ಸಂಘದಿಂದ ಕಟ್ಟಿಹಾಕುವುದು. ಸಾಧಕನಾದವನು ಮನಸ್ಸಿನ ಪೂರ್ತಿ ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬೇಕು. ಮನಸ್ಸನ್ನು ಕುಣಿಸುವ ಶಕ್ತಿಗಳು ಯಾವುವು ಎಂಬುದನ್ನು ಅವನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಂದರೆ ಮಾತ್ರ ಅವನಿಗೆ ಮನಸ್ಸನ್ನು ಹಿಡಿಯಲು ಸಾಧ್ಯವಾಗುವುದು. ರಜೋಗುಣವು ರಾಗಾತ್ಮಕವಾದುದು. ಮನುಷ್ಯನ ಮನಸ್ಸಿನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಉತ್ಪತ್ತಿ ಮಾಡುವುದು ರಜೋಗುಣ. ರಜೋಗುಣದ ಮುಖ್ಯ ಲಕ್ಷಣವೇ ಇದು. ಇಲ್ಲದ ವಸ್ತುವನ್ನು ಬಯಸುವುದು ಮತ್ತು ಬಯಸಿದ ವಸ್ತುಗಳಲ್ಲಿ ನನ್ನದು ಎಂಬ ಸಂಘವನ್ನು ಬೆಳೆಸಿಕೊಳ್ಳುವುದು. ಇವೆರಡೂ ರಜೋಗುಣದ ಪ್ರಮುಖವಾದ ಲಕ್ಷಣಗಳು.
ಸಂಸ್ಕೃತದಲ್ಲಿ ತೃಷ್ಣ ಎಂಬ ಶಬ್ದಕ್ಕೆ ಕೆಟ್ಟ ಬಯಕೆ ಎಂದರ್ಥ. ಸಾಮಾನ್ಯ ಅರ್ಥದಲ್ಲಿ ಅದನ್ನು ಬಾಯಾರಿಕೆ ಎಂದು ತಿಳಿಯುವುದುಂಟು. ಮನುಷ್ಯನಿಗೆ ಬಾಯಾರಿದಾಗ ಅವನಿಗೆ ಏನಾದರೂ ಕುಡಿಯಲಿಕ್ಕೆ ಕೊಟ್ಟರೆ ಅವನನ್ನು ತಣಿಸಲು ಸಾಧ್ಯವಾಗುವುದು. ಬೇರೆ ಯಾವ ರೀತಿಯಲ್ಲೂ ಅವನನ್ನು ತಣಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಾನಸಿಕ ಮಟ್ಟದಲ್ಲಿ ಅವನಿಗೆ ಬಾಯಾರಿದಾಗ ಅದನ್ನು ನಾವು ಕೆಟ್ಟ ಬಯಕೆ ಎಂದು ಕರೆಯುವುದು. ವ್ಯಕ್ತಿಯ ಮನಸ್ಸು ಬಯಸಿದ ವಸ್ತುವನ್ನು ಆಗ ಕೊಡದಿದ್ದರೆ ಆ ಮನಸ್ಸನ್ನು ತಣಿಸಲು ಸಾಧ್ಯವೇ ಇಲ್ಲ. ಬಯಸಿದ ವಸ್ತು ಆ ವ್ಯಕ್ತಿಗೆ ಸಿಕ್ಕಿತು ಎಂದು ಇಟ್ಟುಕೊಳ್ಳೋಣ, ಅದರಿಂದ ಅವನಿಗೇನಾದರೂ ಪೂರ್ಣ ತೃಪ್ತಿಯು ದೊರಕುತ್ತದೆಯೇ? ಇಲ್ಲ. ಆ ದೊರಕಿದುದನ್ನು ತನ್ನದಾಗಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಾನೆ. ಅಲ್ಲಿಯ ತನಕ ಅದು ಬೇಕು ಎಂಬ ಬಯಕೆ ಇತ್ತು. ಈಗ ಅದೇ ಬಯಕೆಯು ಅದು ನನ್ನದು ಮಾತ್ರ ಆಗಬೇಕು, ಇನ್ನೊಬ್ಬರಿಗೆ ಅದು ಸಿಗಬಾರದು ಎಂದು ವ್ಯಕ್ತಗೊಳ್ಳುತ್ತದೆ. ಹೀಗೆ ಬಯಕೆ ಮತ್ತು ಸಂಘ ಎಂಬ ಈ ಎರಡು ರಜೋಗುಣದ ಮುಖ್ಯ ಲಕ್ಷಣಗಳು. ಮನುಷ್ಯನು ಇವು ಎರಡರಿಂದಾಗಿ ಸದಾ ಅಸಂತೃಪ್ತಿಯ ಜೀವನವನ್ನು ನಡೆಸುತ್ತಾನೆ. ಇಷ್ಟು ಸಾಲದುದಕ್ಕೆ ರಜೋಗುಣವು ಕರ್ಮದ ಮೂಲಕವೂ ಮನುಷ್ಯನನ್ನು ಕಟ್ಟಿಹಾಕುತ್ತದೆ. ನಾನಾ ರೀತಿಯ ಬಯಕೆಗಳು ಮನಸ್ಸಿನಲ್ಲಿ ಉತ್ಪತ್ತಿಯಾದಾಗ ಮನುಷ್ಯನಿಗೆ ಸುಮ್ಮನಿರುವುದಕ್ಕೆ ಆಗುತ್ತದೆಯೇ? ಜ್ವಾಲಾಮುಖಿಯಂತೆ ಉಕ್ಕೇರುತ್ತಿರುವ ಬಯಕೆಗಳು ಮನುಷ್ಯನನ್ನು ಕರ್ಮ ಮಾಡುವಂತೆ ಪ್ರಚೋದಿಸುತ್ತವೆ. ತಾನು ಬಯಸಿದ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮನುಷ್ಯನು ಪ್ರಯತ್ನ ಮಾಡುತ್ತಲೇ ಇರಬೇಕು. ಅವನು ಮಾಡುವ ಪ್ರಯತ್ನಗಳನ್ನೇ ಇಲ್ಲಿ ಕರ್ಮ ಎಂದು ಹೇಳಿರುವುದು. ಅವನು ಬಯಸಿದುದು ಸಿಕ್ಕಿತು ಎಂದಿಟ್ಟುಕೊಳ್ಳೋಣ, ಅಲ್ಲಿಗೆ ಅವನು ತೃಪ್ತನಾಗುವುದಿಲ್ಲ. ಅಷ್ಟು ದೊರಕಿದರೆ ಮತ್ತಷ್ಟು ಬೇಕು ಎನ್ನುವ ಆಸೆಯು ಚಿಗುರುತ್ತದೆ. ಚಿಗುರಿದ ಆಸೆಯನ್ನು ಪೂರೈಸಲು ಮತ್ತೆ ಅವನು ಕರ್ಮಗಳನ್ನು ಮಾಡಬೇಕಾಗುತ್ತದೆ. ಹೀಗೆ ತಾನು ಮಾಡುವ ಕರ್ಮಗಳ ಮೂಲಕವೇ ಅವನು ಹೆಚ್ಚಿನ ಅಶಾಂತಿಯನ್ನು ಮಾಡಿಕೊಳ್ಳುತ್ತಾನೆ. ಕಾಮದಿಂದ ಬಯಕೆ, ಬಯಕೆಯಿಂದಾಗಿ ಕರ್ಮ ಮತ್ತು ಬಯಸಿದ ವಸ್ತುಗಳಲ್ಲಿ ಮಾಡಿಕೊಳ್ಳುವ ಸಂಘ ಎಂಬ ರೀತಿಯಲ್ಲಿ ರಜೋಗುಣವು ವ್ಯಕ್ತಿಯನ್ನು ಬಂಧಿಸುತ್ತದೆ. ಹೀಗೆ ಸತ್ವಗುಣವು ಸುಖಾಸಕ್ತಿಯಿಂದ ಹಾಗೂ ಜ್ಞಾನಾಸಕ್ತಿಯಿಂದ ಮನುಷ್ಯನನ್ನು ಬಂಧಿಸುವುದಾದರೆ, ರಜೋಗುಣವು ತೃಷ್ಣ ಮತ್ತು ಸಂಘಗಳಿಂದ ಮಾತ್ರವಲ್ಲದೆ ನಾನಾ ಕರ್ಮಗಳನ್ನು ಮಾಡುವಂತೆ ಪ್ರಚೋದಿಸುವ ಮೂಲಕ ಬಂಧಿಸುತ್ತದೆ. ಜೀವನಿಗೆ ನಿಜವಾಗಿಯಾದರೂ ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ ಭಾವನೆ ಇಲ್ಲದಿದ್ದರೂ ರಜೋಗುಣವು ಅವನಿಗೆ ಕರ್ತೃತ್ವ ಭಾವನೆಯು ಬರುವಂತೆ ಮಾಡುತ್ತದೆ. ಈಗ ತಮೋಗುಣದ ಬಗ್ಗೆ ಕೇಳಿ. ತಮಸ್ತಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಎಲೈ ಭರತನೇ, ತಮಸ್ಸಾದರೂ ಅಜ್ಞಾನದಿಂದ ಆಗಿರುವುದೆಂದು ತಿಳಿ. ಅದು ಎಲ್ಲ ದೇಹಿಗಳನ್ನು ಮೋಹಗೊಳಿಸುವುದು. ಅದು ಪ್ರಮಾದ, ನಿದ್ರೆ, ಆಲಸ್ಯ ಇವುಗಳ ಮೂಲಕ ಕಟ್ಟಿಹಾಕುವುದು. ತಮೋಗುಣವು ಅಜ್ಞಾನದಿಂದ ಹುಟ್ಟಿರುವುದು. ಮನುಷ್ಯನ ಬುದ್ಧಿಯನ್ನು ತಮೋಗುಣವು ಆವರಿಸಿದಾಗ ಅದು ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆಗ ವ್ಯಕ್ತಿಯು ಕುಡುಕನಂತೆ ವರ್ತಿಸುತ್ತಾನೆ. ತಾನು ಏನು ಮಾಡುತ್ತಿದ್ದೇನೆ ಎಂಬುದೇ ಅವನಿಗೆ ತಿಳಿಯದೆ ಹೋಗುತ್ತದೆ. ಯಾವುದೇ ವಸ್ತುವಿನ ಜ್ಞಾನವನ್ನು ಆಗ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ವ್ಯಕ್ತಿಯು ಭ್ರಮೆಗೆ ಒಳಗಾದವನಂತೆ ಮಾಡಬಾರದುದನ್ನು ಮಾಡುತ್ತಾ ರಾಕ್ಷಸನಂತೆ ಜೀವಿಸುತ್ತಾನೆ. ಜೀವನದಲ್ಲಿ ಒಂದು ಉಚ್ಚ ಧ್ಯೇಯವು ಅವನಿಗೆ ಇರುವುದಿಲ್ಲ. ಯಾವುದೇ ಕೆಲಸದಲ್ಲಿ ದೃಢ ಸಂಕಲ್ಪವಿರುವುದಿಲ್ಲ. ಕೈಗೊಂಡ ಕೆಲಸದಲ್ಲಿ ಅದನ್ನು ಪೂರ್ತಿಗೊಳಿಸುವೆನು ಎಂಬ ಹಠಸಾಧನೆಯೂ ಇಲ್ಲ. ಅಥವಾ ಅದಕ್ಕೆ ಬೇಕಾದ ಸತತ ಪ್ರಯತ್ನವು ಅವನಿಂದ ಸಾಧ್ಯವಿಲ್ಲ. ಆಲಸ್ಯನಾಗಿ ಗುಂಡು ಕಲ್ಲಿನಂತೆ ಅವನಿದ್ದು ಭೂಮಿಗೆ ಭಾರವಾಗಿ ಬದುಕುತ್ತಾನೆ. ಹೀಗೆ ಸತ್ವ, ರಜ ಮತ್ತು ತಮ ಎಂಬ ಈ ಮೂರು ಗುಣಗಳು ಮನುಷ್ಯನನ್ನು ಹೇಗೆ ಬಂಧಿಸುತ್ತವೆ ಎಂಬುದನ್ನು ಒಂದೊಂದನ್ನಾಗಿ ಪರಮಾತ್ಮನು ವಿವರಿಸಿದ್ದಾಯಿತು. ಇದೀಗ ಹಿಂದೆ ಹೇಳಿರುವುದನ್ನೇ ಸಂಕ್ಷೇಪವಾಗಿ ಒಂದೇ ಶ್ಲೋಕದಲ್ಲಿ ಪರಮಾತ್ಮನು ಹೇಳುತ್ತಾನೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಭರತ ವಂಶೋತ್ಪನ್ನನೇ, ಸತ್ವಗುಣವು ಸುಖಾಸಕ್ತಿಯಿಂದ, ರಜೋಗುಣವು ಕರ್ಮಗಳಿಗೆ ಪ್ರೇರಣೆಯನ್ನು ಮಾಡುವ ಮೂಲಕ ಮತ್ತು ತಮೋಗುಣವು ಪ್ರಮಾದವನ್ನು ಮಾಡುವ ಮೂಲಕ ಮನುಷ್ಯನನ್ನು ಕಟ್ಟಿಹಾಕುವುದು. ಸತ್ವಗುಣವು ಮನಸ್ಸಿನಲ್ಲಿ ಸ್ವಲ್ಪ ಸುಖವನ್ನು ತರುವುದೇನೋ ನಿಜ, ಆದರೆ ಅದು ನಿಜವಾದ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಅಡ್ಡಿ ಬರುವುದು.
ಅದೇ ರೀತಿ ರಜೋಗುಣವು ಮನುಷ್ಯನನ್ನು ತೃಷ್ಣ ಸಂಘಗಳ ಮೂಲಕ ಕರ್ಮದ ಬಲೆಗೆ ಸಿಕ್ಕಿ ಹಾಕಿಸಿ ಬಿಡುವುದು. ತಮೋಗುಣವು ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನು ಅವಿವೇಕಿಯಾಗಿ ವರ್ತಿಸುವಂತೆ ಮಾಡುವುದು. ಮೂರು ಗುಣಗಳು ಪ್ರತಿಯೊಬ್ಬನಲ್ಲಿಯೂ ಇದ್ದರೂ ಒಂದೊಂದು ಸಲ ಒಂದೊಂದು ಗುಣವು ಪ್ರವರ್ಧಮಾನವಾಗುವುದು. ಆಗ ಮೇಲೆ ಹೇಳಿದ ಲಕ್ಷಣಗಳು ನಮ್ಮಲ್ಲಿ ಕಂಡುಬರುತ್ತವೆ ಎಂದು ಇದೀಗ ಪರಮಾತ್ಮನು ಹೇಳುತ್ತಾನೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹೇ ಅರ್ಜುನ, ರಜಸ್ಸನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ಸತ್ವವು ಮೇಲೆ ಬರುತ್ತದೆ, ಸತ್ವವನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ರಜಸ್ಸು ಮೇಲೆ ಬರುತ್ತದೆ. ಇದೇ ರೀತಿ ಸತ್ವವನ್ನು ರಜಸ್ಸನ್ನು ಹಿಮ್ಮೆಟ್ಟಿಸಿ ತಮಸ್ಸು ಮೇಲೆ ಬರುತ್ತದೆ. ಎಂಥವರಿಗಾದರೂ ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಅದೇನೆಂದರೆ, ಈ ಮೂರೂ ಗುಣಗಳು ಮನುಷ್ಯನ ಮನಸ್ಸಿನಲ್ಲಿ ಒಂದೇ ಸಲ ವ್ಯಕ್ತಗೊಳ್ಳುತ್ತವೆಯೋ ಅಥವಾ ಒಂದೊಂದು ಗುಣವು ಒಂದೊಂದು ಸಲ ವ್ಯಕ್ತವಾಗುತ್ತದೋ ಎಂದು. ಇಂಥ ಪ್ರಶ್ನೆಯನ್ನು ತಾನಾಗಿ ಮನಗಾಣುತ್ತಾ ಪರಮಾತ್ಮನು ಇಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ. ಒಂದೊಂದು ಗುಣವು ಪ್ರವರ್ಧಮಾನವಾದಾಗ ಅದು ಮನಸ್ಸಿನಲ್ಲಿ ಯಾವ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ ಎಂಬುದನ್ನು ಇಲ್ಲಿ ಹೇಳಿದ್ದಾನೆ. ಸತ್ವಗುಣವು ವೃದ್ಧಿಯಾದಾಗ ಅದು ರಜಸ್ಸು ಮತ್ತು ತಮಸ್ಸನ್ನು ಹಿಮ್ಮೆಟ್ಟಿಸಿ ಎದ್ದು ನಿಲ್ಲುತ್ತದೆ. ಇದರರ್ಥ ಬಾಕಿ ಎರಡು ಗುಣಗಳು ಇಲ್ಲವೆಂದಲ್ಲ, ಅವುಗಳ ಪ್ರಭಾವ ಕಡಿಮೆ ಅಷ್ಟೇ. ಆಗ ಮನುಷ್ಯನ ಮನಸ್ಸು ಹೆಚ್ಚಿನ ಸ್ಥಿರತೆ ಹಾಗೂ ಶಾಂತಿಯಿಂದ ಕೂಡಿರುವುದು. ಮನಸ್ಸು ಪೂರ್ತಿ ರಜೋಗುಣದಿಂದ ತುಂಬಿರುವಾಗ ಸತ್ವ ಮತ್ತು ತಮಸ್ಸನ್ನು ಅದು ಹಿಮ್ಮೆಟ್ಟಿಸಿ ನಿಲ್ಲುತ್ತದೆ. ಆಗ ಮನುಷ್ಯನು ಹೆಚ್ಚಿನ ಅಶಾಂತಿಯನ್ನು ಮಾಡಿಕೊಳ್ಳುತ್ತಾನೆ. ಮತ್ತು ಅದೇ ರೀತಿ ತಮೋಗುಣವು ಮನಸ್ಸಿನಲ್ಲಿ ವೃದ್ಧಿಯಾದಾಗ ಸತ್ವ ಮತ್ತು ರಜಸ್ಸನ್ನು ಹಿಮ್ಮೆಟ್ಟಿ ನಿಲ್ಲುತ್ತದೆ. ಆಗ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಮರೆತು ಪ್ರಾಣಿಯಂತೆ ಬದುಕುತ್ತಾನೆ. ನಮ್ಮ ಮನಸ್ಸಿನಲ್ಲಿ ಯಾವ ಗುಣವು ಪ್ರವರ್ಧಮಾನಕ್ಕೆ ಬಂದಿದೆ ಎಂಬುದನ್ನು ತಿಳಿಯುವುದಾದರೂ ಹೇಗೆ ಎಂದರೆ, ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಯಾವಾಗ ಈ ದೇಹದಲ್ಲಿರುವ ಇಂದ್ರಿಯ ದ್ವಾರಗಳಲ್ಲೆಲ್ಲ ಜ್ಞಾನವೆಂಬ ಪ್ರಕಾಶವು ಉಂಟಾಗುವುದೋ ಆಗ ಸತ್ವವು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಬೇಕು. ಮುಂದಿನ 3 ಶ್ಲೋಕಗಳಲ್ಲಿ ಒಂದೊಂದೇ ಗುಣವು ಮನಸ್ಸಿನಲ್ಲಿ ಪ್ರವರ್ಧಮಾನಕ್ಕೆ ಬಂದಾಗ ಏನು ಲಕ್ಷಣ ಕಂಡುಬರುವವು ಎಂಬುದನ್ನು ಪರಮಾತ್ಮನು ವಿವರಿಸುತ್ತಾನೆ. ಯಾವಾಗ ಈ ದೇಹದಲ್ಲಿರುವ ಇಂದ್ರಿಯಗಳೆಲ್ಲ ಹೊರಗಿನ ಪ್ರಪಂಚದ ಜ್ಞಾನವನ್ನು ಸ್ಪಷ್ಟವಾಗಿ ಗ್ರಹಿಸುವವೋ ಆಗ ಅಂತಃಕರಣದಲ್ಲಿ ಸತ್ವಗುಣವು ವೃದ್ಧಿಯಾಗಿದೆ ಎಂದರ್ಥ. ಇಂದ್ರಿಯಗಳ ಮೂಲಕವೇ ನಾವು ಹೊರಗಿನ ಪ್ರಪಂಚದ ಜ್ಞಾನವನ್ನು ಪಡೆಯುವುದು. ಮನಸ್ಸು ಬುದ್ಧಿಯು ಸ್ಥಿರವಾಗಿ ನಿಂತಿರುವಾಗ ಇಂದ್ರಿಯ ಜ್ಞಾನವು ಸ್ಪಷ್ಟವಾಗಿ ಆಗುವುದು. ಮನಸ್ಸು ಕಲುಷಿತವಾಗಿದ್ದರೆ ಜ್ಞಾನವು ಅಷ್ಟೇ ಮಸುಕಾಗಿರುವುದು. ಸತ್ವಗುಣವು ಮನಸ್ಸಿನ ಸ್ಥಿರತೆಗೆ ಕಾರಣವಾಗಿರುವ ಗುಣ. ಆದುದರಿಂದ ಅದು ಮನಸ್ಸಿನಲ್ಲಿ ಹೆಚ್ಚಾದಾಗ ಮನಸ್ಸು ಸ್ಫೂರ್ತಿಯಿಂದ ಕೆಲಸ ಮಾಡುವುದು. ಉದಾಹರಣೆಗೆ, ಶುದ್ಧವಾದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವು ಸ್ವಚ್ಛವಾಗಿ ಕಾಣುವುದು. ಕನ್ನಡಿ ಅಲುಗಾಡುತ್ತಿದ್ದರೂ ಪ್ರತಿಬಿಂಬವನ್ನು ಇದ್ದದ್ದನ್ನು ಇದ್ದ ಹಾಗೆ ನೋಡಲು ಸಾಧ್ಯವಾಗಲಾರದು. ಪ್ರತಿಬಿಂಬವು ಇದ್ದದ್ದು ಇದ್ದ ಹಾಗೆ ಕಾಣಬೇಕಾದರೆ ಕನ್ನಡಿಯು ಅಲುಗಾಡಬಾರದು ಮತ್ತು ಸ್ವಚ್ಛವಾಗಿಯೂ ಇರಬೇಕು. ಇದೇ ರೀತಿ ಇಂದ್ರಿಯಗಳು ಸರಿಯಾದ ಜ್ಞಾನವನ್ನು ಗಳಿಸಬೇಕಾದರೆ ಮನಸ್ಸು ಬುದ್ಧಿಯು ಶುದ್ಧವಾಗಿಯೂ ಸ್ಥಿರವಾಗಿಯೂ ಇರಬೇಕು. ಇನ್ನು ರಜೋಗುಣವು ಪ್ರವರ್ಧಮಾನಕ್ಕೆ ಬಂದಾಗ ಮನಸ್ಸಿನಲ್ಲಿ ಯಾವ ಲಕ್ಷಣಗಳು ಕಾಣುತ್ತವೆ ಕೇಳಿ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹ, ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಎಲೈ ಭರತ ಶ್ರೇಷ್ಠನೇ, ರಜಸ್ಸು ಬೆಳೆದಾಗ ಅತ್ಯಾಸೆ, ಕೆಲಸಕ್ಕೆ ಹವಣಿಸುವುದು, ಕರ್ಮವನ್ನು ಮಾಡುವುದು, ಶಾಂತಿ ಇಲ್ಲದಿರುವುದು, ಅದು ಬೇಕು ಇದು ಬೇಕು ಎನ್ನುತ್ತಿರುವುದು ಮುಂತಾದವುಗಳೆಲ್ಲ ಉಂಟಾಗುವವು. ರಜೋಗುಣವು ಮನಸ್ಸಿನಲ್ಲಿ ಬೆಳೆದಾಗ ಯಾವ ಯಾವ ಲಕ್ಷಣಗಳು ಕಂಡುಬರುತ್ತವೆ ಎಂಬುದನ್ನು ಪರಮಾತ್ಮನು ಹೇಳುತ್ತಿದ್ದಾನೆ. ಲೋಭ ಎಂದರೆ ಪಡೆದುದರಲ್ಲಿ ತೃಪ್ತಿ ಇಲ್ಲದೆ ಇರುವುದು. ಅತ್ಯಾಶೆಗೆ ಲೋಭವೆಂದು ಹೆಸರು. ಪ್ರವೃತ್ತಿ ಎಂದರೆ ಬಯಸಿದ ವಸ್ತುಗಳನ್ನು ಪಡೆಯಬೇಕಾದರೆ ಮಾಡುವ ಯೋಜನೆಗಳು. ಅಲ್ಲಿಂದ ಮುಂದೆ ಕೆಲಸಗಳ ಆರಂಭ.
ಆ ಮೂಲಕ ಹೆಚ್ಚಿನ ಅಶಾಂತಿಯ ಪ್ರಾಪ್ತಿ. ಇಷ್ಟಾದರೂ ವ್ಯಕ್ತಿಗೆ ಸಾಕು ಎನ್ನುವ ಬುದ್ಧಿ ಇರುವುದಿಲ್ಲ. ಮತ್ತು ಮತ್ತು ಹೊರಗಿನ ವಿಷಯ ಪ್ರಪಂಚದಿಂದಲೇ ಸುಖವನ್ನು ಅವನು ಬಯಸುತ್ತಾನೆ. ಇದನ್ನು ಇಲ್ಲಿ ಸ್ಪೃಹ ಎಂದು ಕರೆಯಲಾಗಿದೆ. ಈ ಎಲ್ಲ ಲಕ್ಷಣಗಳು ಒಂದರ ನಂತರ ಒಂದು ಕ್ರಮವಾಗಿ ಎದ್ದು ಬರುವುದನ್ನು ಕಾಣಬಹುದು. ಅರ್ಥಾತ್ ಸಂಕೋಲೆಯಂತೆ ಒಂದು ಇನ್ನೊಂದರ ಸಂಬಂಧವನ್ನು ಪಡೆದಿದೆ. ಲೋಭವು ಮನುಷ್ಯನನ್ನು ಅತ್ಯಾಶೆಗೆ ಒಳಪಡಿಸುತ್ತದೆ. ಅತ್ಯಾಶೆಗೆ ಒಳಪಟ್ಟ ವ್ಯಕ್ತಿಯು ಇನ್ನೂ ಹೆಚ್ಚಿನ ಐಶ್ವರ್ಯಗಳನ್ನು ಗಳಿಸುವುದಕ್ಕಾಗಿ ಯೋಜನೆಗಳನ್ನು ಹಾಕಿಕೊಳ್ಳುತ್ತಾನೆ. ಯೋಜನೆಗಳನ್ನು ಹಾಕಿಕೊಂಡ ಮೇಲೆ ಕೆಲಸವನ್ನು ಮಾಡಬೇಕಾಗುತ್ತದೆ. ಈ ರೀತಿಯ ಕೆಲಸಗಳಿಂದ ಮನಸ್ಸು ಹೆಚ್ಚಿನ ಅಶಾಂತಿಯನ್ನೇ ಗಳಿಸುವುದು. ಇಷ್ಟಾದರೂ ಅವನ ಆಶೆಯು ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ. ಹೀಗೆ ರಜೋಗುಣವು ಪ್ರವರ್ಧಮಾನಕ್ಕೆ ಬಂದಾಗ ಮನಸ್ಸು ಹೆಚ್ಚಿನ ಅಶಾಂತಿಯನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಅಂತಹ ವ್ಯಕ್ತಿಯು ತನಗೆ ಮಾತ್ರ ಅಶಾಂತಿಯನ್ನು ಮಾಡಿಕೊಳ್ಳುವುದಿಲ್ಲ, ಹತ್ತಿರವಿರುವ ಎಲ್ಲರನ್ನೂ ಅಶಾಂತಗೊಳಿಸುತ್ತಾನೆ. ಇನ್ನು ತಮೋಗುಣವು ವೃದ್ಧಿಯಾದಾಗ ಮನುಷ್ಯನಲ್ಲಿ ಕಾಣುವ ಲಕ್ಷಣಗಳೇನು ಕೇಳಿ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಕುರುವಂಶದಲ್ಲಿ ಹುಟ್ಟಿದ ಅರ್ಜುನನೇ, ಮನಸ್ಸಿನಲ್ಲಿ ತಮೋಗುಣವು ಬೆಳೆದಾಗ ಪ್ರಮಾದ, ಆಲಸ್ಯ, ಮೋಹ ಮುಂತಾದ ಲಕ್ಷಣಗಳು ಕಂಡುಬರುವವು. ಮನಸ್ಸಿನಲ್ಲಿ ತಮೋಗುಣವು ವೃದ್ಧಿಯಾದಾಗ ಇಂದ್ರಿಯ ಗ್ರಹಣ ಶಕ್ತಿಯು ಮಂಕಾಗುವುದು, ಜಾಡ್ಯವು ಬೆಳೆಯುವುದು. ವ್ಯಕ್ತಿಯು ವಿವೇಕವನ್ನು ಕಳೆದುಕೊಂಡು ಮಾಡಬಾರದುದನ್ನು ಮಾಡುತ್ತಾನೆ. ವಿವೇಕವು ಬುದ್ಧಿಯ ವಿಶೇಷ ಶಕ್ತಿ. ಸಾಮಾನ್ಯವಾಗಿ ರಾತ್ರಿಯಲ್ಲಿ ನಿದ್ದೆ ಬರುವ ಸಮಯಕ್ಕೆ ಪ್ರತಿಯೊಬ್ಬನ ಬುದ್ಧಿಯು ವಿವೇಕಹೀನ ಸ್ಥಿತಿಯಲ್ಲಿರುವುದು. ಆಗ ಇಂದ್ರಿಯಗಳಿಗೆ ಏನನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಕರ್ತವ್ಯ ಕೆಲಸಗಳನ್ನು ಮಾಡುವಲ್ಲಿ ಜಾರಿಕೊಳ್ಳುವ ಪ್ರವೃತ್ತಿಯನ್ನು ಅಪ್ರವೃತ್ತಿ ಎಂದು ಇಲ್ಲಿ ಹೇಳಿರುವುದು. ಅಂತಹ ಮನಸ್ಸಿಗೆ ಯಾವುದೇ ಕೆಲಸವನ್ನು ಮಾಡುವಲ್ಲಿ ಉತ್ಸಾಹವಿರುವುದೇ ಇಲ್ಲ. ಜೀವನದಲ್ಲಿ ಒಂದು ಶ್ರೇಷ್ಠ ಧ್ಯೇಯವನ್ನು ಅದು ಇಟ್ಟುಕೊಳ್ಳುವುದೇ ಇಲ್ಲ. ಅಂತಹ ವ್ಯಕ್ತಿಗೆ ಊಟ ಮತ್ತು ನಿದ್ದೆ ಇವೆರಡೇ ಪರಮ ಪುರುಷಾರ್ಥಗಳು. ತಾನು ಜೀವನದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಂದೆನ್ನಿಸಿಕೊಳ್ಳಬೇಕೆನ್ನುವ ಬಯಕೆಯೂ ಅವನಲ್ಲಿಲ್ಲ. ಅವನಿಂದ ಚೈತನ್ಯಪೂರ್ಣವಾದ ಯಾವ ಕೆಲಸವೂ ನಡೆಯಲಾರವು. ಒಳ್ಳೆಯ ಕೆಲಸಗಳನ್ನಂತೂ ಅವನಿಂದ ಅಪೇಕ್ಷಿಸಲು ಸಾಧ್ಯವೇ ಇಲ್ಲ. ರಾವಣನಂತೆ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಕ್ರೌರ್ಯವು ಅವನಲ್ಲಿಲ್ಲ. ಆಲಸನಾಗಿ ಕುಂಭಕರ್ಣನ ಹಾಗೆ ಊಟ ಮತ್ತು ನಿದ್ದೆ ಇವೆರಡರಲ್ಲೇ ಕಾಲ ಕಳೆಯುವನು. ಬುದ್ಧಿಯು ಪೂರಾ ಮಂಕಾಗಿರುವುದರಿಂದ ಅದು ಭ್ರಮೆಗೆ ಒಳಗಾಗುವುದು. ಯಾವ ವಸ್ತುವನ್ನು ಅಥವಾ ಯಾವುದೇ ಘಟನೆಯನ್ನು ಇದ್ದುದನ್ನು ಇದ್ದ ಹಾಗೆ ಅವನು ಗ್ರಹಿಸುವುದಿಲ್ಲ. ಈ ರೀತಿಯಲ್ಲಿ ಭೂಮಿಗೆ ಭಾರವಾಗಿ ಅವನು ಬದುಕುತ್ತಿರುತ್ತಾನೆ. ಹೀಗೆ ಮೇಲಿನ 3 ಶ್ಲೋಕಗಳಲ್ಲಿ 3 ಗುಣಗಳು ಒಂದೊಂದಾಗಿ ಪ್ರವರ್ಧಮಾನಕ್ಕೆ ಬಂದಾಗ ಮನಸ್ಸಿನಲ್ಲಿ ಏನು ಲಕ್ಷಣಗಳು ಕಾಣುವವು ಎಂಬುದನ್ನು ಪರಮಾತ್ಮನು ಸವಿಸ್ತಾರವಾಗಿ ತಿಳಿಸಿದ್ದಾಯಿತು. ಇದೀಗ ಹೇಗೆ ಈ ಗುಣಗಳು ಸತ್ತ ಮೇಲೆ ಮುಂದಿನ ನಮ್ಮ ಪ್ರಯಾಣವನ್ನು ನಿರ್ಧರಿಸುತ್ತವೆ ಎಂಬುದನ್ನು ಹೇಳುವವನಿದ್ದಾನೆ. ಈ 3 ಗುಣಗಳು ಮನುಷ್ಯ ಜೀವಂತ ಇರುವಾಗ ಮಾತ್ರ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಲ್ಲದೆ ಮನುಷ್ಯನ ಪರಲೋಕ ಯಾತ್ರೆಯನ್ನು ಅವು ನಿರ್ಧರಿಸುತ್ತವೆ ಎಂದು ಪರಮಾತ್ಮನು ಮುಂದೆ ಹೇಳುತ್ತಾನೆ. ಮನುಷ್ಯನು ಸತ್ತ ಮೇಲೆ ಅವನಿಗೆ ಪುನರ್ಜನ್ಮವಿದೆ ಎಂಬುದನ್ನು ಎಷ್ಟೋ ಮತಗಳು ನಂಬುವುದಿಲ್ಲ. ಹಿಂದೂ ಧರ್ಮವು ಮಾತ್ರ ಪುನರ್ಜನ್ಮವನ್ನು ಘಂಟಾಘೋಷವಾಗಿ ಮತ್ತೆ ಮತ್ತೆ ಹೇಳುತ್ತಿದೆ. ಬೇರೆ ಎಲ್ಲಾ ಮತಗಳಿಗೆ ಮರಣವೆಂದರೇನು ಎಂಬುದೇ ತಿಳಿಯದು. ಆ ಮತಗಳನ್ನು ಸ್ಥಾಪನೆ ಮಾಡಿದ ಧರ್ಮೋಪದೇಶಕರು ಅವರದೇ ಆದ ಕಪೋಲ ಕಲ್ಪನೆಯನ್ನು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಅವರಿಗೆ ಯಾರಿಗೂ ಕೂಡ ಮರಣಾನಂತರದ ಜೀವಯಾತ್ರೆಯ ಬಗ್ಗೆ ಸ್ಪಷ್ಟ ಜ್ಞಾನವಿರುವುದು ಕಾಣುವುದಿಲ್ಲ. ಸೂಕ್ಷ್ಮ ಶರೀರವು ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವುದನ್ನು ಮರಣ ಎಂದು ಕರೆಯುವುದು. ಆದುದರಿಂದ ಮರಣವು ಶರೀರದ ಅಂತ್ಯ, ನನ್ನ ವ್ಯಕ್ತಿತ್ವದ ಅಂತ್ಯವಲ್ಲ. ನನ್ನ ಸೂಕ್ಷ್ಮ ಶರೀರವು ಮರಣ ಕಾಲದಲ್ಲಿ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವಾಗ ತಾನು ಮಾಡಿದ ಎಲ್ಲಾ ಕರ್ಮವಾಸನೆಗಳನ್ನು ತೆಗೆದುಕೊಂಡು ಹೋಗುವುದು. ತನ್ನಲ್ಲಿ ಉಳಿದಂತಹ ವಾಸನೆಗಳನ್ನು ಕ್ಷಯಿಸುವುದಕ್ಕೋಸ್ಕರ ಅದಕ್ಕೆ ತಕ್ಕುದಾದ ಕ್ಷೇತ್ರವನ್ನು ಹುಡುಕಿಕೊಂಡು ಅದು ಯಾತ್ರೆ ಬೆಳೆಸುವುದು. ಇದನ್ನೇ ನಾವು ಪುನರ್ಜನ್ಮ ಎಂದು ಹೇಳುವುದು. ನನಗೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ವರ್ಗವಾದಾಗ ನಾನು ಬ್ಯಾಂಕಿನಲ್ಲಿರುವ ನನ್ನ ಖಾತೆಯನ್ನು ಈಗಿನ ಊರಿಗೆ ವರ್ಗಾಯಿಸಲು ಬ್ಯಾಂಕಿನ ಮುಖ್ಯ ಕಚೇರಿಗೆ ಕೇಳಿಕೊಳ್ಳುತ್ತೇನೆ.
ಆಗ ಅವರು ನನ್ನ ಖಾತೆಯಲ್ಲಿ ಉಳಿದಿರುವ ಹಣವನ್ನಷ್ಟೇ ವರ್ಗಾಯಿಸುತ್ತಾರೆ. ಇದೇ ರೀತಿ ನಾನು ಶರೀರವನ್ನು ಬಿಟ್ಟು ಹೋಗುವಾಗ ನನ್ನ ಉಳಿದಿರುವ ವಾಸನೆಗಳನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ. ತೆಗೆದುಕೊಂಡು ಹೋಗುವ ಸಮಯ ಮನಸ್ಸಿನಲ್ಲಿ ಯಾವ ಗುಣವಿರುತ್ತದೆಯೋ ಅದು ಅವನ ಮುಂದಿನ ಯಾತ್ರೆಯನ್ನು ನಿರ್ಧರಿಸುತ್ತದೆ. ಇದರರ್ಥ ಸಾಯುವ ಕಾಲಕ್ಕೆ ಮಾತ್ರ ನಮ್ಮ ಮನಸ್ಸು ಒಳ್ಳೆಯ ಗುಣವನ್ನು ಹೊಂದಬೇಕು ಎಂದಲ್ಲ. ಅದು ಸಾಧ್ಯವೂ ಇಲ್ಲ. ಜೀವನವಿಡೀ ಯಾವ ಗುಣವನ್ನು ನಾವು ಬೆಳೆಸಿಕೊಂಡಿರುತ್ತೇವೆಯೋ ಅದೇ ಗುಣವು ಕೊನೆಯ ಕಾಲದಲ್ಲೂ ಇರುವುದು. ಆ ಗುಣವೇ ನಮ್ಮ ಮುಂದಿನ ಯಾತ್ರೆಯನ್ನು ನಿರ್ಧರಿಸುವುದು. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮವಿದಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣವು ಹೆಚ್ಚಿರುವಾಗ ಜೀವನು ಸಾವನ್ನು ಪಡೆದರೆ ಆಗ ಒಳ್ಳೆಯ ಲೋಕಗಳನ್ನು ಹೊಂದುತ್ತಾನೆ. ಅಂದರೆ ಸತ್ವಗುಣವು ಪ್ರವರ್ಧಮಾನದಲ್ಲಿ ಇರುವಾಗ ವ್ಯಕ್ತಿ ಏನಾದರೂ ಸತ್ತರೆ ಅಂಥವನು ಒಳ್ಳೆಯ ಲೋಕಗಳನ್ನು ಪಡೆಯುತ್ತಾನೆ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಸಾಯುವ ಕಾಲಕ್ಕೆ ಮನುಷ್ಯನ ಮನಸ್ಸು ಹೇಗಿದ್ದೀತು ಎಂಬುದನ್ನು ಅವನು ಜೀವನ ಮಾಡುವ ಶೈಲಿಯಿಂದ ನಿರ್ಧರಿಸಬಹುದು. ಒಬ್ಬ ಡಾಕ್ಟರಿಗೆ ಒಂದು ಮನೆಯನ್ನು ಕಟ್ಟುವ ಜ್ಞಾನ ರಾತ್ರಿ ಹಗಲಾಗುವುದರೊಳಗೆ ಬರಲು ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ಇಂಜಿನಿಯರ್ ಏಕಾಏಕಿಯಾಗಿ ಯಾವ ಒಂದು ಪೂರ್ವಜ್ಞಾನವಿಲ್ಲದೆ ಒಬ್ಬ ರೋಗಿಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ. ಡಾಕ್ಟರನು ಬಹಳಷ್ಟು ವರ್ಷಗಳಿಂದ ಔಷಧಗಳ ಬಗ್ಗೆ, ರೋಗಿಗಳ ಬಗ್ಗೆ ಕಲಿತಿರುವುದರಿಂದ ಅವನಲ್ಲಿ ರೋಗಿಗಳನ್ನು ತಪಾಸಣೆ ಮಾಡುವ ಜ್ಞಾನವಿದೆ. ಇಂಜಿನಿಯರ್ ತನ್ನ ಮನಸ್ಸನ್ನು ಇಂಜಿನಿಯರಿಂಗ್ನಲ್ಲಿ ತರಬೇತಿಗೊಳಿಸಿರುವುದರಿಂದ ಕಟ್ಟಡಗಳನ್ನು ಕಟ್ಟುವ ಜ್ಞಾನ ಅವನಲ್ಲಿದೆ. ಹಾಗಾಗಿ ಅವನ ಮನಸ್ಸು ಯಾವಾಗಲೂ ಕಟ್ಟಡಗಳನ್ನು ಕಟ್ಟುವ ಬಗ್ಗೆಯೇ ಚಿಂತಿಸುತ್ತಿರುತ್ತದೆ. ಡಾಕ್ಟರ್ ರೋಗಿಗಳ ಬಗ್ಗೆ ಮತ್ತು ಔಷಧಿಗಳ ಬಗೆಗೆ ಚಿಂತಿಸುತ್ತಿರುತ್ತಾನೆ. ಹೀಗೆ ನಮ್ಮ ವಿಚಾರಗಳು ನಮ್ಮ ಮುಂದಿನ ಜೀವನವನ್ನು ನಿರೂಪಿಸುತ್ತವೆ. ಮತ್ತು ಅದೇ ರೀತಿ ಜೀವನವಿಡೀ ಮನಸ್ಸು ಯಾವ ವಿಚಾರಗಳನ್ನು ಮಾಡುತ್ತಿರುತ್ತದೋ ಕೊನೆಯ ಕಾಲಕ್ಕೂ ಅದನ್ನೇ ಅದು ಮೆಲುಕು ಹಾಕುತ್ತಿರುತ್ತದೆ. ಕೊನೆಯ ಕಾಲಕ್ಕೆ ಮಾತ್ರ ಒಳ್ಳೆಯ ವಿಚಾರಗಳು ಬರಬೇಕೆಂದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಆದುದರಿಂದ ಜೀವನದಲ್ಲಿ ಮನಸ್ಸು, ಬುದ್ಧಿಯು ಒಳ್ಳೆಯ ವಿಚಾರಗಳನ್ನೇ ಮಾಡುವಂತೆ ಅದಕ್ಕೆ ತರಬೇತಿ ಕೊಡಬೇಕು. ಅಂದರೆ ಮಾತ್ರ ಅದು ಕೊನೆಯ ಕಾಲಕ್ಕೂ ಪ್ರಶಾಂತವಾಗಿರುವುದು. ಪ್ರಶಾಂತವಾಗಿರುವ ಮನಸ್ಸು ಉತ್ತಮವಾದ ಲೋಕಗಳನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಅಂತಹ ಜೀವವು ಬ್ರಹ್ಮಾದಿ ಲೋಕಗಳನ್ನು ಹೋಗಿ ಸೇರುತ್ತದೆ. ಹೆಚ್ಚಿನ ಆನಂದವಿರುವುದು ಬ್ರಹ್ಮಲೋಕದಲ್ಲಿ ಎಂದು ಶಾಸ್ತ್ರವೇ ಹೇಳುತ್ತದೆ. ರಜೋಗುಣವು ಪ್ರವರ್ಧಮಾನವಾಗಿರುವ ಕಾಲಕ್ಕೆ ವ್ಯಕ್ತಿಯು ಸಾಯುವುದಾದರೆ ಅಂಥವನ ಮುಂದಿನ ಗತಿಯೇನು ಕೇಳಿ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜಸ್ಸು ಹೆಚ್ಚಿರುವಾಗ ಸತ್ತರೆ ಕರ್ಮಾಸಕ್ತನಾದವನ ಮನೆಗಳಲ್ಲಿ ಹುಟ್ಟುತ್ತಾನೆ ಮತ್ತು ತಮಸ್ಸು ಹೆಚ್ಚಿರುವಾಗ ಸತ್ತವನು ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಸಾಯುವ ಕಾಲಕ್ಕೆ ಮನಸ್ಸು ರಜೋಗುಣದಿಂದ ಕೂಡಿದ್ದರೆ ಅದು ಅಂತಹ ಯೋನಿಯನ್ನೇ ಹುಡುಕಿಕೊಂಡು ಹೋಗುತ್ತದೆ. ರಜೋಗುಣದ ಮನಸ್ಸು ಕರ್ಮಾಸಕ್ತವಾದ ಮನಸ್ಸಾದುದರಿಂದ ಅದು ಕರ್ಮಾಸಕ್ತಿ ಉಳ್ಳಂಥವರ ಮನೆಯಲ್ಲೇ ಹುಟ್ಟಿ ಬರುತ್ತದೆ. ತಮೋಗುಣವು ಮನಸ್ಸಿನಲ್ಲಿ ಹೆಚ್ಚಿರುವಾಗ ವ್ಯಕ್ತಿಯು ಸಾಯುವುದಾದರೆ ವ್ಯಕ್ತಿಯು ಪ್ರಾಣಿ, ಕ್ರಿಮಿಕೀಟಾದಿ ನೀಚ ಯೋನಿಗಳಲ್ಲಿ ಮತ್ತೆ ಹುಟ್ಟುತ್ತಾನೆ. ಸಾಮಾನ್ಯವಾಗಿ ಕೆಲವರು ಹೇಳುವುದುಂಟು, ಏನೆಂದರೆ ಒಂದು ಸಲ ಮನುಷ್ಯನಾಗಿ ವಿಕಾಸದ ಮೇಲಿನ ಹಂತಕ್ಕೆ ಬಂದ ಮೇಲೆ ಮತ್ತೆ ಹಿಂದಿರುಗುವುದಿಲ್ಲ, ಅರ್ಥಾತ್ ಮತ್ತೆ ಅವನು ಕೆಳಗಿನ ಯೋನಿಗಳಲ್ಲಿ ಹುಟ್ಟುವುದಿಲ್ಲ ಎಂದು. ಆದರೆ ಇದು ಕರ್ಮಚಕ್ರಕ್ಕೆ ವಿರುದ್ಧವಾದುದು, ನಮ್ಮ ಅನುಭವಕ್ಕೂ ವಿರುದ್ಧವಾದುದು. ನಮ್ಮ ಹೊರಗಿನ ಪ್ರಪಂಚದಲ್ಲಿ ನೂರಾರು ಜನರಿಗೆ ಒಳ್ಳೆಯದಾಗುವ ಎಲ್ಲಾ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರೂ ಎಲ್ಲರೂ ಒಂದೇ ರೀತಿಯಲ್ಲಿ ಅದರ ಲಾಭವನ್ನು ಪಡೆದುಕೊಳ್ಳುವುದಿಲ್ಲ. ಧನವಂತನ ಮಗನಾದರೆ ಒಳ್ಳೆಯ ಪರಿಸರದಲ್ಲಿ ಅವನಿದ್ದರೂ ಅವನು ಸ್ವೇಚ್ಛಾಚಾರದ ಜೀವನವನ್ನೇ ನಡೆಸುತ್ತಾನೆ. ವಿವೇಕಿಗಳಾಗಿ ಹುಟ್ಟಿರುವ ನಾವು ನಿಜವಾಗಿಯಾದರೂ ವಿವೇಕವನ್ನು ಉಪಯೋಗಿಸುತ್ತಿದ್ದೇವೆಯೇ? ನಿಜವಾಗಿ ಹೇಳಬೇಕೆಂದರೆ ಎಲ್ಲೋ ಒಬ್ಬಿಬ್ಬರು ತಮ್ಮಲ್ಲಿರುವ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬಾಳುತ್ತಿರುತ್ತಾರೆ. ಉಳಿದ ಎಲ್ಲರೂ ತಾವು ಈಗ ಇರುವ ಮಟ್ಟದಿಂದ ಕೆಳಗಿಳಿದು ಬರುತ್ತಾರೆ. ನಮ್ಮ ನಿತ್ಯ ಅನುಭವದಲ್ಲೇ ಇದನ್ನು ನಾವು ಕಣ್ಣಾರೆ ನೋಡುವಾಗ ಸತ್ತ ಮೇಲೆ ಜೀವದ ಗತಿ ಏನಾಗುವುದು ಎಂದು ತಿಳಿಯುವುದಕ್ಕೆ ಬೇರೆ ಏನಾದರೂ ಪ್ರಮಾಣ ಬೇಕೇ? ಮನಸ್ಸಿನಲ್ಲಿ ಗುಣವಿದ್ದಂತೆ ವಿಚಾರಗಳಿಗೆ ಸರಿಯಾಗಿ ಮನುಷ್ಯನ ಚಟುವಟಿಕೆಗಳು, ತತ್ಪರಿಣಾಮವಾಗಿ ಜೀವನದ ಏರುಪೇರುಗಳು, ಜೀವನವಿಡೀ ಆ ಮನಸ್ಸು ಹೇಗಿರುತ್ತದೋ ಅದಕ್ಕೆ ಸರಿಯಾಗಿಯೇ
ಅವನ ಮುಂದಿನ ಪ್ರಯಾಣ. ತಮೋಗುಣದಲ್ಲಿದ್ದು ಸ್ವೇಚ್ಛೆಯ ಜೀವನವನ್ನು ಮಾಡಿದವನಿಗೆ ಪ್ರಾಣಿಯ ಶರೀರವು ದೊರಕುತ್ತದಂತೆ. ಅದು ಅವನ ಭಾಗ್ಯವೇ ಸರಿ. ಮನುಷ್ಯನಾಗಿರುವಾಗಲೂ ಅವನು ಸ್ವೇಚ್ಛೆಯಾಗಿ ಬದುಕಿದವನು. ಈಗ ಪ್ರಾಣಿಯಾಗಿ ತನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಾನಷ್ಟೇ. ಮೇಲಿನ ಶ್ಲೋಕಗಳಲ್ಲಿ ಹೇಳಿದುದನ್ನೇ ಪರಮಾತ್ಮನು ಸಂಕ್ಷೇಪವಾಗಿ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸಾತ್ವಿಕವಾದ ಒಳ್ಳೆಯ ಕರ್ಮಗಳಿಗೆ ನಿರ್ಮಲವಾದ ಫಲ ಸಿಗುವುದೆಂದು, ರಜಸ್ಸಿಗೆ ದುಃಖವೇ ಫಲವೆಂದು ಮತ್ತು ತಮಸ್ಸಿಗೆ ಅಜ್ಞಾನವೇ ಫಲವೆಂದು ಬಲ್ಲವರು ಹೇಳುತ್ತಾರೆ. ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲವನ್ನೇ ತರುತ್ತವೆ. ಮನಸ್ಸಿನ ವಿಚಾರಗಳು ಹೇಗಿರುತ್ತವೋ ಅದಕ್ಕೆ ಸರಿಯಾಗಿ ನಮ್ಮ ಕರ್ಮಗಳು. ಮನಸ್ಸಿನ ವಿಚಾರಗಳು ಬೀಜವಾದರೆ ನಾವು ಮಾಡುವ ಕರ್ಮಗಳು ಅದರಿಂದ ಮೊಳೆತ ಸಸಿ. ಆ ಸಸಿಯ ಮೂಲಕ ಬರುವ ಫಲವೇ ಕರ್ಮ ಫಲ. ಸಾತ್ವಿಕ ಗುಣವುಳ್ಳ ಮನಸ್ಸು ಒಳ್ಳೆಯ ವಿಚಾರವನ್ನೇ ಮಾಡುವುದರಿಂದ ಅದು ಒಳ್ಳೆಯ ಕರ್ಮ ಫಲವನ್ನೇ ಪಡೆಯುತ್ತದೆ. ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿ ಇಟ್ಟುಕೊಂಡಿರುವವನು ಆನಂದವಾಗಿ ಬದುಕುತ್ತಿರುತ್ತಾನೆ. ಅದನ್ನೇ ನಿರ್ಮಲವಾದ ಫಲ ಎಂದು ಹೇಳಿರುವುದು. ಈಗ ಕೆಟ್ಟ ರೀತಿಯಲ್ಲಿ ಜೀವಿಸುವವನು ಒಳ್ಳೆಯವನಾಗಬೇಕಾದರೆ ಏನು ಮಾಡಬೇಕು ಎಂದು ಯಾರಾದರೂ ಕೇಳಬಹುದು. ಮಾಡುವ ಕರ್ಮಗಳು ಮನಸ್ಸನ್ನು ಪ್ರತಿಬಿಂಬಿಸುವುದಾದರೆ, ಮನಸ್ಸು ಕೆಟ್ಟ ವಿಚಾರಗಳಿಂದಲೇ ತುಂಬಿರುವುದಾದರೆ ಒಳ್ಳೆಯವನಾಗುವುದಾದರೂ ಹೇಗೆ? ಎಲ್ಲ ಧರ್ಮಶಾಸ್ತ್ರಗಳು ಪ್ರತಿಯೊಬ್ಬರೂ ಒಳ್ಳೆಯವರಾಗಬೇಕೆಂದು ಸಾರಿ ಹೇಳುತ್ತವೆ. ಆದರೆ ಇದನ್ನು ಸಾಧಿಸುವುದು ಹೇಗೆ? ಮನಸ್ಸಿನ ವಿಚಾರಗಳನ್ನು ಬದಲಾಯಿಸಿ ಅದು ಮತ್ತೆ ಕೆಟ್ಟ ವಿಚಾರಗಳನ್ನು ಮಾಡದಂತೆ ಅದಕ್ಕೆ ತರಬೇತಿ ಕೊಟ್ಟು ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಾದರೆ ಇದನ್ನು ಸಾಧಿಸಬಹುದು. ಇದೇನು ಅಷ್ಟು ಸುಲಭದ ಕೆಲಸವಲ್ಲ. ಹಂತ ಹಂತವಾಗಿ, ಸ್ವಲ್ಪ ಸ್ವಲ್ಪವಾಗಿ ಈ ದಿಶೆಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಸಾಧನೆಗೆ ತಕ್ಕ ಫಲ ದೊರಕಿಯೇ ದೊರಕುತ್ತದೆ. ಆದುದರಿಂದ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರಿಗೆ ಒಳ್ಳೆಯ ಗುಣಗಳನ್ನು ನಾವು ಕಲಿಸುವುದು. ಕಾಲು ತೊಳೆದು ಮನೆಯೊಳಗೆ ಹೋಗಬೇಕು. ಹಿರಿಯರಿಗೆ ವಿಧೇಯರಾಗಿರಬೇಕು. ಧರ್ಮಗ್ರಂಥಗಳನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು. ಪ್ರತಿನಿತ್ಯವೂ ಪ್ರಾರ್ಥನೆ ಆಹ್ನಿಕಗಳನ್ನು ಮಾಡಬೇಕು. ಬುದ್ಧಿಯು ಕೆಟ್ಟ ದಾರಿಯಲ್ಲಿ ಹೋಗದಂತೆ ಅದನ್ನು ತಿದ್ದುತ್ತಿರಬೇಕು. ಆಂತರಿಕ ಹಾಗೂ ಬಾಹ್ಯ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೀಗೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಕಲಿಸಬೇಕು. ತಂದೆ ತಾಯಿಯರ ಹೆದರಿಕೆಗಾದರೂ ಮಕ್ಕಳು ಒಳ್ಳೆಯ ಗುಣಗಳನ್ನು ಕಲಿಯುತ್ತಾರೆ. ಮುಂದೆ ಅವರು ದೊಡ್ಡವರಾದಾಗ ಇವಕ್ಕೆಲ್ಲ ಏನು ಅರ್ಥ ಎಂಬುದನ್ನು ಅವರೇ ತಿಳಿದುಕೊಳ್ಳುತ್ತಾರೆ. ಮಾತ್ರವಲ್ಲದೆ ಈ ಎಲ್ಲಾ ಒಳ್ಳೆಯ ಗುಣಗಳು ಅವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಿಡುತ್ತವೆ. ಚಿಕ್ಕಂದಿನಿಂದ ಒಳ್ಳೆಯ ಗುಣಗಳನ್ನು ಅಭ್ಯಸಿಸಿಕೊಂಡ ವ್ಯಕ್ತಿಯ ಮನಸ್ಸು ಅವನು ದೊಡ್ಡವನಾದಾಗಲೂ ಸತ್ವ ಪ್ರಧಾನವಾಗಿರುತ್ತದೆ. ಹೆಚ್ಚಿನ ಅಶಾಂತಿ ಇಲ್ಲದೆ ಪ್ರಶಾಂತವಾದ ಮನಸ್ಸಿನಿಂದ ನಗುನಗುತ್ತಿದ್ದು ಅವನು ಬಾಳುತ್ತಿರುತ್ತಾನೆ. ತನ್ನ ಮನಸ್ಸನ್ನು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಉತ್ಸಾಹಿಯಾಗಿ ತೊಡಗಿಸುತ್ತಾನೆ. ಸತ್ವಗುಣವು ವೃದ್ಧಿಯಾದಂತೆ ತಮಸ್ಸು ಹಾಗೂ ರಜಸ್ಸು ಕಡಿಮೆಯಾಗುತ್ತದೆ. ಆದುದರಿಂದ ಸತ್ವಗುಣದ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತದೆ. ರಜೋಗುಣದ ಮನಸ್ಸು ಹೆಚ್ಚಿನ ಅಶಾಂತಿಯನ್ನೇ ಮಾಡಿಕೊಳ್ಳುತ್ತದೆ. ಈ ಹಿಂದೆಯೇ ಹೇಳಿದಂತೆ ತೃಷ್ಣ ಮತ್ತು ಸಂಘಗಳು ರಜೋಗುಣದ ಎರಡು ಮುಖ್ಯ ಲಕ್ಷಣಗಳು. ರಜೋಗುಣಿಗೆ ಅವನು ಬಯಸಿದುದು ಎಷ್ಟು ದೊರಕಿದರೂ ಮತ್ತಷ್ಟು ಬೇಕು ಎಂಬ ಆಸೆ. ಮಾತ್ರವಲ್ಲ, ಪಡೆದುಕೊಂಡ ವಸ್ತುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳಬೇಕೆಂಬ ಹಂಬಲ. ಇವೆರಡೂ ವ್ಯಕ್ತಿಯನ್ನು ತಿಂದು ಹಾಕುತ್ತವೆ. ರಜೋಗುಣಿಯ ಮನಸ್ಸು ಯಾವಾಗಲೂ ಚಿಂತೆ ಮತ್ತು ದುಃಖಗಳಿಂದ ಕೂಡಿರುತ್ತದೆ. ತಮೋಗುಣದ ಮನಸ್ಸಿಗೆ ಅಜ್ಞಾನವೇ ಫಲ. ಅರ್ಥಾತ್ ತಮೋಗುಣಿಗೆ ಯಾವುದೇ ಕೆಲಸವನ್ನು ಮಾಡುವುದರಲ್ಲಿ ಸ್ಫೂರ್ತಿಯೇ ಇರುವುದಿಲ್ಲ. ಪೂರ್ಣ ಆಲಸನಾಗಿ ಜೀವಿಸುತ್ತಿರುತ್ತಾನೆ. ಏಕೆಂದರೆ ಅವನ ಬುದ್ಧಿಯನ್ನು ತಮೋಗುಣವು ಆವರಿಸಿರುವುದರಿಂದ ತಾನು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದೇ ಅವನಿಗೆ ತಿಳಿಯದು. ಹೀಗೆ ಮೂರು ಗುಣಗಳು ಮೂರು ರೀತಿಯ ಫಲವನ್ನು ಕೊಡುತ್ತವೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದುದನ್ನೇ ಪುನಃ ಇನ್ನೊಂದು ಶ್ಲೋಕದ ಮೂಲಕ ಕೃಷ್ಣನು ಹೇಳುತ್ತಾನೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸಃ ಭವತೋ ಜ್ಞಾನಮೇವ ಚ. ಸತ್ವದಿಂದ ಜ್ಞಾನ ಉಂಟಾಗುವುದು, ರಜಸ್ಸಿನಿಂದ ದುರಾಶೆಯುಂಟಾಗುವುದು, ತಮಸ್ಸಿನಿಂದ ಮರವೆಯು, ಮೋಹವು, ಅಜ್ಞಾನವು ಉಂಟಾಗುವುವು.
ಆತ್ಮಜ್ಞಾನವಾಗಬೇಕಾದರೆ ಮನಸ್ಸು ಪೂರ್ತಿ ಶುದ್ಧವಾಗಬೇಕು. ಲೌಕಿಕ ಜ್ಞಾನವನ್ನು ಪಡೆಯಲು ಮನಸ್ಸು ಹೆಚ್ಚಿನ ಸತ್ವದಿಂದ ಕೂಡಿದ್ದರೆ ಒಳ್ಳೆಯದು. ಸ್ಥಿರವಾದ ಮನಸ್ಸು ಯಾವುದೇ ಕೆಲಸವನ್ನು ಸಾಧಿಸುವಲ್ಲಿ ಅತ್ಯಂತ ಉಪಯುಕ್ತ ಉಪಕರಣವಾಗುವುದು. ಆದುದರಿಂದಲೇ ಇಲ್ಲಿ ಪರಮಾತ್ಮನು ಹೇಳಿರುವುದು ಸತ್ವದಿಂದ ಜ್ಞಾನ ಉಂಟಾಗುವುದು ಎಂದು. ರಜೋಗುಣದಿಂದ ದುರಾಶೆಯು ಉಂಟಾಗುವುದು. ಇದು ಸ್ವಾಭಾವಿಕ. ಮನಸ್ಸಿನಲ್ಲಿ ಕೊನೆಯಿಲ್ಲದಷ್ಟು ಬಯಕೆಗಳು ಒಂದರ ಮೇಲೊಂದರಂತೆ ಏಳುವಾಗ ಅಲ್ಲಿ ಶಾಂತಿ ಎಲ್ಲಿಂದ? ಅಶಾಂತಿಯೇ ಹೆಚ್ಚುವುದು ಖಂಡಿತ. ತನ್ನ ಬಯಕೆಗಳನ್ನೆಲ್ಲ ಪೂರೈಸಿಕೊಳ್ಳುವುದಕ್ಕೋಸ್ಕರ ಆ ಮನಸ್ಸು ಮೇಲಿಂದ ಮೇಲೆ ವಿಷಯ ಪ್ರಪಂಚಕ್ಕೆ ಓಡುತ್ತಿರುತ್ತದೆ. ತಮೋಗುಣದಿಂದ ಪ್ರಮಾದ ಮೋಹಗಳೇ ಉಂಟಾಗುವವು. ತಮೋಗುಣದ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿಯು ತನ್ನ ಅಜ್ಞಾನದಿಂದಾಗಿ ಪ್ರಪಂಚದ ವಸ್ತುಗಳಲ್ಲಿ ಸುಖವನ್ನು ಹುಡುಕುತ್ತಾನೆ. ನಶ್ವರವಾದ ಪ್ರಪಂಚದಲ್ಲಿ ಶಾಶ್ವತವಾದ ಸುಖವಿದೆಯೇ? ಇಲ್ಲ. ಸಮುದ್ರದಲ್ಲಿ ಸಿಹಿ ನೀರನ್ನು ನಾನು ಬಯಸಿದಂತೆ ಇದು. ಆದರೂ ತಮೋಗುಣಿಯು ಪ್ರಪಂಚದಿಂದಲೇ ತನ್ನ ಪೂರ್ಣ ಸುಖವನ್ನು ಬಯಸುತ್ತಾನೆ. ಆಮೇಲೆ ಪ್ರಪಂಚದ ಸುಖ ಸಿಗುತ್ತಿಲ್ಲ ಎಂದು ಪ್ರಪಂಚವನ್ನೇ ದೂರುತ್ತಾನೆ. ಅವರವರಿಗೆ ಸಿಗುವ ಫಲಕ್ಕೆ ಅವರವರ ಮನಸ್ಸಿನಲ್ಲಿರುವ ಗುಣವೇ ಕಾರಣ. ಅದು ಹೇಗೆ ಎಂಬುದನ್ನು ಕೇಳಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣವೃತ್ಯಸ್ಥಾ ಅಧೋ ಗಚ್ಚಂತಿ ತಾಮಸಾಃ. ಸಾತ್ವಿಕರು ಮೇಲಿನ ಲೋಕಗಳಿಗೆ ಹೋಗುವರು, ರಾಜಸರು ನಡುವಣ ಲೋಕದಲ್ಲಿ ಇರುವರು, ನೀಚ ಸ್ವಭಾವದ ತಾಮಸರು ಅಧೋಗತಿಯನ್ನು ಹೊಂದುವರು. ಡಾರ್ವಿನ್ನನ ವಿಕಾಸವಾದದಲ್ಲಿ ಮೊದಲನೇ ಹಂತದಲ್ಲಿ ಇರುವುದು ಸಸ್ಯಗಳು ಮತ್ತು ಪ್ರಾಣಿಗಳೆಂದು, ಮನುಷ್ಯನು ಇವುಗಳಿಗಿಂತಲೂ ಹೆಚ್ಚಿನವನೆಂದು ಹೇಳಿದೆ. ಇದರಲ್ಲಿ ಏನೇನೂ ಸಂಶಯವಿಲ್ಲ. ಮನುಷ್ಯನಿಗಿಂತಲೂ ದೇವತೆಗಳು ಇನ್ನೂ ಹೆಚ್ಚಿನ ಮಟ್ಟದವರೆಂದು ನಮ್ಮ ಶಾಸ್ತ್ರವು ಹೇಳುತ್ತದೆ. ಇಲ್ಲಿ ವಿಕಾಸ ಎಂದರೆ ಮನಸ್ಸಿನಲ್ಲಿ ಅಶಾಂತಿ ಕಡಿಮೆಯಿದ್ದು, ಅನುಭವಗಳ ಪ್ರಜ್ಞೆಯಿದ್ದು, ಹೆಚ್ಚಿನ ಮಟ್ಟದ ಬುದ್ಧಿಯ ತೀಕ್ಷ್ಣತೆ ಇರುವುದು ಎಂದರ್ಥ. ವಿಕಾಸವನ್ನು ಅಳೆಯುವ ಮಾಪನವೇ ಆಯಾ ಉಪಾಧಿಗಳಲ್ಲಿ ಗಳಿಸುವ ಸುಖ ಮತ್ತು ಆನಂದ. ಕಲ್ಲು ಬಂಡೆಗಳಿಗೆ ಪ್ರಪಂಚದ ಪರಿಜ್ಞಾನವಿರುವುದಿಲ್ಲ. ಈ ಉಪಾಧಿಯ ಮೂಲಕ ಜೀವಕ್ಕೆ ಬರುವುದು ಸಸ್ಯಗಳು. ಈ ಉಪಾಧಿಗಳ ಮೂಲಕ ಜೀವವು ಹೆಚ್ಚಿನ ಅಭಿವ್ಯಕ್ತತೆಯನ್ನು ತೋರಿಸುವುದು. ಪ್ರಾಣಿಗಳ ಶರೀರದಲ್ಲಿ ಜೀವವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವ್ಯಕ್ತಗೊಳ್ಳುವುದು. ಪ್ರಾಣಿಗಳಿಗೆ ತಮ್ಮ ಸುತ್ತಮುತ್ತಲಿನ ಪ್ರಪಂಚದ ಜ್ಞಾನವಿದೆ. ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಶರೀರದಲ್ಲಿ ಜೀವವು ಪೂರ್ಣ ರೀತಿಯಲ್ಲಿ ವ್ಯಕ್ತಗೊಳ್ಳುತ್ತಿರುತ್ತದೆ. ಮನುಷ್ಯ ಶರೀರವೆಂಬ ಉಪಾಧಿಯಲ್ಲಿ ಮಾತ್ರ ವಿವೇಚನಾ ಶಕ್ತಿಯುಳ್ಳ ಬುದ್ಧಿ ಎಂಬ ಅಂತಃಕರಣವಿರುವುದು. ಆದರೂ ಕೂಡ ಮನುಷ್ಯ ಶರೀರಕ್ಕೂ ಇತಿಮಿತಿ ಇದೆ. ಅದು ದೇಶಕಾಲ ಪರಿಚ್ಛಿನ್ನವಾದುದು. ಮನುಷ್ಯನಿಗಿಂತಲೂ ಹೆಚ್ಚಿನ ಜೀವಿಗಳೆಂದರೆ ದೇವತೆಗಳು. ಹೀಗೆ ವಿಕಾಸದ ಉನ್ನತ ಶಿಖರವನ್ನು ಮುಟ್ಟಿರುವ ಜೀವವು ದೇವತೆಯಾದರೆ, ವಿಕಾಸದ ಮಧ್ಯಮ ಹಂತವನ್ನು ತಲುಪಿದ ಜೀವವು ಮನುಷ್ಯನಾಗುತ್ತದೆ. ಮತ್ತು ವಿಕಾಸದ ಕೆಳಗಿನ ಹಂತದಲ್ಲಿರುವ ಜೀವವು ಪ್ರಾಣಿಯಾಗಿರುತ್ತದೆ. ಬ್ರಹ್ಮಾನಂದವನ್ನು ಪಡೆಯಬೇಕಾದರೆ ಈ ಮೂರೂ ಹಂತಗಳನ್ನು ದಾಟಬೇಕಾಗುತ್ತದೆ. ಅಂದರೆ ಈ ಮೂರೂ ಗುಣಗಳನ್ನು ದಾಟಬೇಕೆಂದು ಅರ್ಥ. ವಿಕಾಸದ ಕೆಳಗಿನ ಹಂತದಲ್ಲಿರುವ ಜೀವಿಗಳಿಗೆ ತಾವು ಕೆಳಗೆ ಬೀಳುವೆವು ಎಂಬ ಹೆದರಿಕೆ ಇಲ್ಲ. ಅದೇ ರೀತಿ ವಿಕಾಸದ ಉತ್ತುಂಗ ಶಿಖರವನ್ನು ಹೋಗಿ ಮುಟ್ಟಿದ ದಿವ್ಯ ಜೀವಿಗಳಿಗೂ ಕೆಳಗೆ ಬೀಳುವೆವು ಎಂಬ ಭಯವಿಲ್ಲ. ಆದರೆ ಮಧ್ಯಮ ಹಂತದಲ್ಲಿ ಇರುವವರಿಗೆ ಮಾತ್ರ ಕೆಳಗೆ ಬೀಳುವೆವೇನೋ ಎಂಬ ಭಯವಿದೆ. ಮಧ್ಯಮ ಹಂತದಲ್ಲಿ ಇರುವವನೇ ಮನುಷ್ಯ. ಮನುಷ್ಯನು ತನ್ನ ಸಾಧನೆಯಲ್ಲಿ ಮುಂದುವರಿಯುತ್ತಾ ಹೋಗುವುದಾದರೆ ಅವನು ವಿಕಾಸದ ಉನ್ನತ ಶಿಖರವನ್ನು ಹೋಗಿ ಮುಟ್ಟುತ್ತಾನೆ. ಅದರ ಬದಲು ಮನುಷ್ಯ ಶರೀರದಲ್ಲಿದ್ದು ಪ್ರಾಣಿಗಳಂತೆ ಅವನು ಬದುಕುವುದಾದರೆ ಅವನ ಯಾತ್ರೆಯು ಅಧೋಮುಖವಾಗುತ್ತದೆ. ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು. ಹೀನ ಸತ್ವಗುಣದವರು ಅಂದರೆ ಸತ್ವಗುಣದವರು ದೇವತೆಗಳ ಲೋಕವನ್ನು ಪಡೆಯುತ್ತಾರೆ. ರಜೋಗುಣದವರು ಮನುಷ್ಯರಾಗಿಯೇ ಹುಟ್ಟುತ್ತಾರೆ. ತಮೋಗುಣದವರು ಪ್ರಾಣಿಗಳಾಗಿ ಜನಿಸುತ್ತಾರೆ ಎಂದು. ಇದರರ್ಥ ಮೂರೂ ಗುಣಗಳು ನಮ್ಮನ್ನು ಕಟ್ಟಿಹಾಕುತ್ತವೆ ಎಂದಂತಾಯಿತು. ಗುಣಗಳಿಂದ ಬಿಡುಗಡೆಯನ್ನು ಪಡೆಯುವುದಾದರೂ ಹೇಗೆ, ಅಥವಾ ಸತ್ವಾತೀತನಾಗುವುದಾದರೂ ಹೇಗೆ? ಇಲ್ಲಿಯ ತನಕ ಮೂರು ಗುಣಗಳನ್ನು ಒಂದೊಂದನ್ನಾಗಿ, ಅವುಗಳ ಲಕ್ಷಣಗಳೇನು, ಅವುಗಳ ಫಲಗಳೇನು ಎಂಬುದನ್ನೆಲ್ಲ ಸವಿಸ್ತಾರವಾಗಿ ನೋಡಿದ್ದಾಯಿತು. ಈ ಮೂರೂ ಗುಣಗಳು ಅಹಂಕಾರಕ್ಕೆ ಮಾತ್ರ, ಆತ್ಮನಿಗೆ ಅಲ್ಲ.
ಅಹಂಕಾರಕ್ಕೆ ಎಲ್ಲಿಯ ತನಕ ತನ್ನ ಸ್ವರೂಪ ಜ್ಞಾನವಿರುವುದಿಲ್ಲವೋ ಅಲ್ಲಿಯ ತನಕ ಗುಣಗಳಿಂದ ನಿವೃತ್ತಿ ಖಂಡಿತ ಇಲ್ಲ. ಗುಣಗಳನ್ನು ದಾಟುವುದೆಂದರೆ ಅಹಂಕಾರವು ತನ್ನ ಸ್ವರೂಪ ಜ್ಞಾನವನ್ನು ಪಡೆದುಕೊಳ್ಳುವುದು ಎಂದರ್ಥ. ಉದಾಹರಣೆಗೆ, ಒಬ್ಬ ರೋಗಿಯು ತಲೆನೋವು, ಜ್ವರ ಮತ್ತು ಭೇದಿಯಿಂದ ನರಳುತ್ತಿದ್ದಾನೆ ಎಂದಿಟ್ಟುಕೊಳ್ಳೋಣ. ಇವು ಮೂರು ಅವನ ರೋಗ ಲಕ್ಷಣಗಳು. ಅವನು ಆರೋಗ್ಯವಂತನಾಗಬೇಕಾದರೆ ಇವು ಮೂರು ನಿಲ್ಲಬೇಕು. ಇವು ಮೂರು ನಿಂತ ಕೂಡಲೇ ಅವನಿಗೆ ಹಿಂದಿನ ಆರೋಗ್ಯವು ಒಮ್ಮೆಲೆ ಬರುವುದಿಲ್ಲ. ರೋಗದ ಲಕ್ಷಣಗಳು ವಾಸಿಯಾಗಿ ಹಿಂದಿನಂತೆಯೇ ಪುನಃ ಅವನು ಪೂರ್ಣ ಆರೋಗ್ಯವಂತನಾದಾಗ ಮಾತ್ರವೇ ಅವನ ರೋಗವು ಪೂರ್ಣ ವಾಸಿಯಾಯಿತು ಎಂದು ಹೇಳಬೇಕು. ಇದೇ ರೀತಿಯ ವ್ಯಕ್ತಿಯು ತನ್ನ ಸ್ವರೂಪ ಜ್ಞಾನವನ್ನು ಪಡೆದಾಗ ಆಗ ಮಾತ್ರ ಮೂರು ಗುಣಗಳನ್ನು ದಾಟಲು ಸಾಧ್ಯವಾಗುವುದು. ಇದನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನು ಹೇಳುತ್ತಾನೆ. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಯಾವಾಗ ವಿವೇಕಿಯಾಗಿ ಗುಣಗಳಿಗಿಂತ ಬೇರೆ ಯಾವ ಕರ್ತೃವೂ ಇಲ್ಲವೆಂದು ತಿಳಿದುಕೊಳ್ಳುವನೋ ಮತ್ತು ಗುಣಗಳಿಗಿಂತ ಬೇರೆಯಾಗಿರುವ ಆತ್ಮನನ್ನು ಅರಿತುಕೊಳ್ಳುವನೋ ಆಗ ಅವನು ನನ್ನ ಸ್ವರೂಪವನ್ನು ಪಡೆಯುವನು. ಮೂರು ಗುಣಗಳಿಂದ ಜೀವನು ಈ ಶರೀರದಲ್ಲಿ ಹೇಗೆ ಬಂಧನಕ್ಕೊಳಗಾಗುತ್ತಾನೆ ಎಂಬುದನ್ನು ನೋಡಿದ್ದಾಯಿತು. ವಿವರಣೆಗಳನ್ನು ಓದುವಾಗ ಈ ಗುಣಗಳ ಬಂಧನದಿಂದ ನಮಗೆ ಮುಕ್ತಿಯೇ ಇಲ್ಲವೇನೋ ಎಂದು ಅನ್ನಿಸುವುದು ಸಹಜ. ಓಡುವ ರೈಲು ಗಾಡಿಯಲ್ಲಿ ಪ್ರಯಾಣಿಸುವ ವ್ಯಕ್ತಿಯು ಕುಳಿತಿದ್ದರೂ ಅವನು ಚಲಿಸಿದಂತೆಯೇ. ರೈಲು ಗಾಡಿಯಿಂದ ಕೆಳಗಿಳಿದಾಗ ಮಾತ್ರ ಅವನು ರೈಲಿನ ಓಡಾಟದಿಂದ ಮುಕ್ತಗೊಂಡ ಹಾಗೆ. ಇದೇ ರೀತಿ ಎಲ್ಲಿಯ ತನಕ ಆತ್ಮನಿಗೆ ಶರೀರ, ಮನಸ್ಸು, ಬುದ್ಧಿಗಳಲ್ಲಿ ತಾದಾತ್ಮ್ಯ ಭಾವವಿರುವುದೋ ಅಲ್ಲಿಯ ತನಕ ಗುಣಗಳಿಂದ ಮೋಕ್ಷವಿಲ್ಲ. ಮನಸ್ಸು ಬುದ್ಧಿಗಳಿಂದ ನಾನು ಬೇರೆ ಎಂಬ ಜ್ಞಾನವಾದ ಕೂಡಲೇ ಅವನು ಗುಣಾತೀತನಾಗುವನು. ಶರೀರ, ಮನಸ್ಸು, ಬುದ್ಧಿಗಳಿಗಿಂತ ನಾನು ಬೇರೆ ಎಂದು ನೋಡಿಕೊಳ್ಳುವ ಈ ದೃಷ್ಟಿಯನ್ನು ಸಾಕ್ಷೀಭಾವ ಎಂದು ಕರೆಯುತ್ತಾರೆ. ಇದು ಧ್ಯಾನಕ್ಕೆ ಸಮಾನವಾದುದು. ಮನೋವೃತ್ತಿಗಳನ್ನು ನಿರೋಧಿಸಿ ಆತ್ಮನಲ್ಲೇ ನೆಲೆ ನಿಲ್ಲುವುದು ಧ್ಯಾನ. ಗುಣಾತೀತನು ಶರೀರೇಂದ್ರಿಯಗಳ ಮೂಲಕ ಕೆಲಸಗಳನ್ನು ಮಾಡುತ್ತಿದ್ದರೂ ತಾನು ಅಸಂಗ ಭಾವದಿಂದಿರುತ್ತಾನೆ. ಈ ಅಸಂಗ ಭಾವವನ್ನೇ ಇಲ್ಲಿ ನೋಡುವುದು, ಅಂದರೆ ಅನುಪಶ್ಯತಿ ಎಂದು ಹೇಳಿರುವುದು. ಇಲ್ಲಿ ನೋಡುವುದು ಎಂದರೆ ಮೇಜು ಕುರ್ಚಿಗಳನ್ನು ನನಗಿಂತ ಬೇರೆಯಾಗಿ ನೋಡುವ ಹಾಗಲ್ಲ. ಏಕೆಂದರೆ ಆತ್ಮನಿಗೆ ಆತ್ಮನು ವಿಷಯನಾಗಲು ಸಾಧ್ಯವಿಲ್ಲ. ಇಲ್ಲಿ ನೋಡುವುದು ಎಂದರೆ ಮನಸ್ಸಿನಲ್ಲಿ ಯಾವ ವೃತ್ತಿಗಳೂ ಇಲ್ಲದೆ ಶುದ್ಧ ಚೈತನ್ಯದಲ್ಲಿ ನಿಲ್ಲುವುದು ಎಂದರ್ಥ. ಆಗ ಅವನಿಗೆ ಕರ್ಮ ರಹಸ್ಯದ ಅರಿವಾಗುವುದು. ಮಾಡುವ ಎಲ್ಲ ಕರ್ಮಗಳಿಗೆ ಗುಣಗಳೇ ಕಾರಣವೆಂದು, ಗುಣಗಳಿಗಿಂತ ಬೇರೆಯಾಗಿ ಯಾವ ಕರ್ತೃವೇ ಇಲ್ಲವೆಂದು, ಆತ್ಮನು ಅಕರ್ತನೆಂದು ಅವನು ತಿಳಿಯುತ್ತಾನೆ. ಗುಣಗಳನ್ನು ಹೀಗೆ ಸರಿಯಾದ ರೀತಿಯಲ್ಲಿ ಅವನು ತಿಳಿದುಕೊಳ್ಳುವುದಾದರೆ ಗುಣಗಳಿಗಿಂತ ಆಚೆ ಕಡೆಗಿರುವ ಆತ್ಮನನ್ನು ಕೂಡ ಅವನು ತಿಳಿದುಕೊಂಡಂತೆಯೇ. ಅಂಥವನು ಮಾತ್ರ ಗುಣಗಳ ಬಂಧನದಿಂದ ಮುಕ್ತನಾದಂತೆ. ಅವನು ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಎಚ್ಚರದ ನಾನು ನನ್ನ ಕನಸಿನ ಜಗತ್ತಿನಲ್ಲಿ ಸುಖ ದುಃಖಗಳಿಂದ ಕೂಡಿದ ಸಂಸಾರವನ್ನು ಮಾಡಿಕೊಳ್ಳುತ್ತೇನೆ. ಅದು ಎಚ್ಚರದ ನನಗಲ್ಲ, ಅದು ಕನಸಿನ ಲೋಕದ ನನಗೆ. ಕನಸಿನಿಂದ ಎಚ್ಚೆತ್ತಾಗ ಅದರ ಸತ್ಯತೆಯ ಅರಿವಾಗುವುದು. ಕನಸಿನಲ್ಲಿ ಇರುವಾಗಲೇ ಒಂದು ವೇಳೆ ನನಗೆ ಜ್ಞಾನವು ಇರುವುದಾದರೆ ಅಲ್ಲಿ ನಾನಾ ರೀತಿಯ ಸುಖ ದುಃಖಗಳನ್ನು ಅನುಭವಿಸುವಾಗಲೂ ನನಗೆ ಸುಖ ದುಃಖಗಳಿಲ್ಲ. ಏಕೆಂದರೆ ಮನಸ್ಸು ಬುದ್ಧಿಗಳಿಗಿಂತ ನಾನು ಬೇರೆ ಎಂಬ ಜ್ಞಾನ ನನ್ನನ್ನು ಕಾಪಾಡುವುದು. ಕನಸಿನ ನಾನು ಎಚ್ಚೆತ್ತಾಗ ಎಚ್ಚರದ ನನ್ನ ಸ್ವರೂಪವನ್ನು ಪಡೆಯುತ್ತೇನೆ. ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು, ಗುಣಾತೀತನು ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ ಎಂದು. ಗುಣಾತೀತನಿಗೆ ಸಿಗುವ ಫಲವೇನು ಎಂಬುದನ್ನು ಕೇಳಿ. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮದ್ಭವಾಂ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋಮೃತಮಶ್ನುತೆ. ದೇಹಕ್ಕೆ ಕಾರಣವಾಗಿರುವ ಈ ಮೂರು ಗುಣಗಳನ್ನು ದೇಹಿಯಾದವನು ಮೀರುವುದಾದರೆ ಹುಟ್ಟು, ಸಾವು, ಮುಪ್ಪು, ದುಃಖ ಇವುಗಳಿಂದ ಬಿಡುಗಡೆಯನ್ನೂ ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ.
ಶರೀರ ಮನಸ್ಸು ಬುದ್ಧಿಗಳಲ್ಲಿ ತಾದಾತ್ಮ್ಯ ಭಾವವಿರುವ ತನಕ ಗುಣಗಳ ಬಂಧನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ತಾದಾತ್ಮ್ಯ ಭಾವವನ್ನು ದಾಟಿದಾಗ ಮಾತ್ರ ಗುಣಾತೀತನಾಗಲು ಸಾಧ್ಯ. ಏಕೆಂದರೆ ಆತ್ಮನಲ್ಲಿ ಸುಖ ದುಃಖಗಳಾಗಲಿ ಇಚ್ಛಾ ದ್ವೇಷಗಳಾಗಲಿ ಇಲ್ಲ. ಮೂರು ಗುಣಗಳು ಮಾಯೆಗೆ ಅಥವಾ ಪ್ರಕೃತಿಗೆ ಸೇರಿದವು. ನಾವು ನಿದ್ರೆಯಲ್ಲಿರುವಾಗ ಇವುಗಳು ಬೀಜಾವಸ್ಥೆಯಲ್ಲಿ ಇರುತ್ತವೆ. ಕನಸು ಹಾಗೂ ಎಚ್ಚರದಲ್ಲಿ ಇವುಗಳು ವ್ಯಕ್ತಗೊಳ್ಳುತ್ತವೆ. ಆದುದರಿಂದ ಎಚ್ಚರ, ಕನಸು ಮತ್ತು ನಿದ್ದೆ ಎಂಬ ಮೂರು ಅವಸ್ಥೆಗಳು ಪ್ರಕೃತಿಗೆ ಸೇರಿದವು. ಈ ಮೂರೂ ಗುಣಗಳನ್ನು ದಾಟುವುದೆಂದರೆ ಪ್ರಕೃತಿಯಲ್ಲಿರುವ ತಾದಾತ್ಮ್ಯ ಭಾವವನ್ನು ಬಿಡುವುದು ಎಂದಾಗುತ್ತದೆ. ಬೀಜವು ಮೊಳೆಯಬೇಕಾದರೆ ಅದಕ್ಕೆ ತಕ್ಕ ಪರಿಸರ ಬೇಕು. ಇದೇ ರೀತಿ ನನ್ನಲ್ಲಿ ಚಿತ್ರ ಬರೆಯುವ ಕಲೆಯು ಅವ್ಯಕ್ತವಾಗಿದ್ದರೆ ಅದು ವ್ಯಕ್ತಗೊಳ್ಳಲು ಅದಕ್ಕೆ ಬೇಕಾದ ಪರಿಸರ ಸೌಕರ್ಯಗಳು ಅಗತ್ಯ. ನಾನೊಬ್ಬ ವೀಣೆ ನುಡಿಸುವವನಾದರೆ ನನ್ನ ಸಂಗೀತ ಜ್ಞಾನವನ್ನು ವ್ಯಕ್ತಪಡಿಸಲು ವೀಣೆಯು ಅಗತ್ಯ. ವೀಣೆ ನುಡಿಸುವ ನನಗೆ ಕಲೆಗಾರನ ಕುಂಚ ಏನೇನೂ ಪ್ರಯೋಜನವಾಗಲಾರದು. ಆ ಕಲೆಗಾರನಿಗೆ ವೀಣೆಯಿಂದ ಏನೂ ಪ್ರಯೋಜನವಿಲ್ಲ. ಅವನವನ ಮನಸ್ಸಿನ ವಾಸನೆಗಳನ್ನು ವ್ಯಕ್ತಪಡಿಸಿಕೊಳ್ಳಲು ಅದಕ್ಕೆ ಸರಿಯಾದ ಉಪಕರಣಗಳೇ ಬೇಕು. ಹೀಗೆ ಪ್ರತಿಯೊಂದು ಜೀವವು ತನ್ನಲ್ಲಿರುವ ವಾಸನೆಗಳನ್ನು ಕ್ಷಯಿಸಿಕೊಳ್ಳುವುದಕ್ಕೋಸ್ಕರ ತಕ್ಕ ಒಂದು ಶರೀರವನ್ನು ಬಯಸುತ್ತದೆ. ಮನುಷ್ಯನ ಶರೀರವನ್ನು ಪಡೆದು ಬಂದಂತಹ ಜೀವವು ಆ ಶರೀರದ ಮೂಲಕ ಕ್ಷಯಿಸಿಕೊಳ್ಳಬೇಕಾದ ವಾಸನೆಯನ್ನೇ ಪಡೆದು ಬಂದಿರುತ್ತದೆ. ಈ ದೃಷ್ಟಿಯಲ್ಲಿ ಇಲ್ಲಿ ಪರಮಾತ್ಮನು ಹೇಳಿರುವುದು ದೇಹದ ಜನ್ಮಕ್ಕೆ ಗುಣಗಳು ಅಂದರೆ ವಾಸನೆಗಳು ಕಾರಣ ಎಂದು. ಯಾರು ಗುಣಗಳನ್ನು ದಾಟಿರುತ್ತಾನೋ ಅವನು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನು ದಾಟಿದ್ದಾನೆ ಎಂದು ಅರ್ಥ. ಅಂಥವನು ಶರೀರದ ಮೂಲಕ ಜೀವಿಸುತ್ತಿದ್ದರೂ ಅವನಿಗೆ ಯಾವುದೇ ರೀತಿಯ ಬಂಧನವಿಲ್ಲ. ಜನ್ಮ, ವೃದ್ಧಿ ಮತ್ತು ಕ್ಷಯ ಇವು ಶರೀರಕ್ಕೆ, ಶರೀರವು ನಾನಲ್ಲ. ಶರೀರ, ಮನಸ್ಸು ಮತ್ತು ಬುದ್ಧಿಗಳಿಗಿಂತ ಅತೀತವಾದುದು ನನ್ನ ಸ್ವರೂಪ ಎಂದು ಜ್ಞಾನವುಳ್ಳ ಈತನು ಜನ್ಮ, ಮೃತ್ಯು, ಜರ, ದುಃಖಗಳಿಂದ ವಿಮುಕ್ತನು. ಅವನು ಅಮೃತತ್ವವನ್ನು ಪಡೆಯುತ್ತಾನೆ ಎಂದು ಪರಮಾತ್ಮನೇ ಹೇಳುತ್ತಾನೆ. ಗುಣಾತೀತನು ಗುಣಗಳ ಬಂಧನದಿಂದ ಮುಕ್ತನಾಗುವುದು ಮಾತ್ರವಲ್ಲ, ಆತ್ಮನ ಆನಂದ ಸ್ವರೂಪದಲ್ಲಿ ನೆಲೆನಿಂತು ಶಾಂತಿ ಸಮೃದ್ಧಿಯಿಂದ ಬಾಳುತ್ತಾನೆ. ನಿದ್ದೆಯಲ್ಲಿ ಸಾಮಾನ್ಯ ವ್ಯಕ್ತಿಯು ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ನೋವು ಚಿಂತೆಗಳನ್ನು ಮರೆಯುವಂತೆ ಈತನು ಎಚ್ಚೆತ್ತಿರುವಾಗಲೂ ನೋವು ಚಿಂತೆಗಳಿಂದ ದೂರವಿರುವನು. ನಿದ್ದೆಯಲ್ಲಿ ಸಿಗುವ ಸುಖ ತಾತ್ಕಾಲಿಕವಾದುದು. ನಿದ್ದೆ ಮಾಡಿ ಏಳುವುದರಿಂದ ಶಾರೀರಿಕ ಬೇನೆ ಅಥವಾ ಮಾನಸಿಕ ಚಿಂತೆ ದೂರವಾಗುವುದಿಲ್ಲ. ಆದರೆ ಗುಣಾತೀತನು ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ಇದ್ದೂ ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ. ಈ ಶಾಶ್ವತವಾದ ಶಾಂತಿಯನ್ನೇ ಇಲ್ಲಿ ಅಮೃತತ್ವ ಎಂದು ಹೇಳಿರುವುದು. ಗುಣಾತೀತನಾಗಿ ಪ್ರಪಂಚದಲ್ಲಿ ಬಾಳು ನಡೆಸುವುದೆಂದರೆ ಅದು ಸಾಮಾನ್ಯವೇನೂ ಅಲ್ಲ. ಎಲ್ಲರ ಹಾಗೆ ಹೊರಗಿನ ಪ್ರಪಂಚದ ವ್ಯವಹಾರವನ್ನು ಮಾಡಿಕೊಂಡಿದ್ದು, ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಜೀವಿಸುತ್ತಿದ್ದು, ಅವುಗಳ ಬಂಧನಕ್ಕೆ ಒಳಗಾಗದಿರುವುದು ಅತಿಮಾನುಷ ಸಾಧನೆಯೇ ಸರಿ. ಪರಮಾತ್ಮನ ಪ್ರಕಾರ ಹೀಗೆ ಬದುಕುವವರೂ ಇದ್ದಾರೆ. ಹಾಗಾದರೆ ಅವರ ಲಕ್ಷಣಗಳೇನು? ಈ ಲಕ್ಷಣಗಳನ್ನು ನಾನು ತಿಳಿಯುವುದರಿಂದ ನನಗೂ ಕೂಡ ಅವರಂತೆಯೇ ಆಗಲು ಸಾಧ್ಯವಿದೆಯೇ? ಅರ್ಜುನನು ಮುಂದಿನ ಶ್ಲೋಕದಲ್ಲಿ ಇದೇ ಪ್ರಶ್ನೆಯನ್ನು ಪರಮಾತ್ಮನ ಮುಂದಿಡುತ್ತಾನೆ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಅರ್ಜುನನು ಹೇಳಿದನು, ಪ್ರಭುವೇ, ಈ ಮೂರೂ ಗುಣಗಳನ್ನು ಮೀರಿದವನನ್ನು ಯಾವ ಗುರುತುಗಳಿಂದ ತಿಳಿಯಬೇಕು? ಗುಣಗಳನ್ನು ಮೀರಿದವನ ಆಚಾರವು ಹೇಗಿರುವುದು? ಈ ಮೂರೂ ಗುಣಗಳನ್ನು ಅವನು ಹೇಗೆ ಮೀರಿರುತ್ತಾನೆ? ಇಲ್ಲಿ ಅರ್ಜುನನು 3 ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳುತ್ತಾನೆ. ಮೊದಲನೆಯದು ಗುಣಾತೀತನ ಚಿಹ್ನೆಗಳೇನು? ಎರಡನೆಯದು ಅವನು ಪ್ರಪಂಚದಲ್ಲಿ ಹೇಗೆ ವ್ಯವಹರಿಸುತ್ತಾನೆ? ಇನ್ನು ಮೂರನೆಯದು ಅವನು ಗುಣಗಳನ್ನು ದಾಟಿದುದಾದರೂ ಹೇಗೆ ಎಂದು. ಈ ಪ್ರಶ್ನೆಗಳನ್ನು ಒಂದೊಂದನ್ನಾಗಿ ಪರಮಾತ್ಮನು ಉತ್ತರಿಸುತ್ತಾನೆ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತೆ. ಶ್ರೀ ಭಗವಂತನು ಹೇಳುತ್ತಾನೆ, ಎಲೈ ಪಾಂಡವನೇ, 3 ಗುಣಗಳು ಬಂದರೂ ಬೇಡವೆನ್ನದೆ
ಅವು ಹೋದರೆ ಬೇಕೆನ್ನದೆ ಉದಾಸೀನನಾಗಿದ್ದುಕೊಂಡು ಯಾವನು ಕದಲದೇ ಇರುವನೋ ಅವನು ಗುಣಾತೀತನು. ಅರ್ಜುನನ ಮೊದಲನೆಯ ಪ್ರಶ್ನೆಯನ್ನು ಪರಮಾತ್ಮನು ಉತ್ತರಿಸುತ್ತಿದ್ದಾನೆ. ಗುಣಾತೀತನು ಗುಣಗಳು ಬರಲಿ ಎಂದು ಕಾಯುವುದೂ ಇಲ್ಲ, ಅವುಗಳು ಬಂದಾಗ ಅವುಗಳನ್ನು ದ್ವೇಷಿಸುವುದೂ ಇಲ್ಲ. ಗುಣಗಳೆಂದರೇನು, ಅವುಗಳ ಧರ್ಮಗಳೇನು, ಮನಸ್ಸಿನ ಮೇಲೆ ಅವುಗಳು ಎಷ್ಟು ಪರಿಣಾಮ ಬೀರುತ್ತವೆ ಎಂಬುದನ್ನೆಲ್ಲ ತಿಳಿದಿರುವ ಅವನು ಸದಾ ಆತ್ಮಸ್ವರೂಪದಲ್ಲೇ ನೆಲೆ ನಿಂತು ಗುಣಗಳ ಏರಿಳಿತಗಳಿಂದ ತೊಂದರೆಗೆ ಈಡಾಗುವುದಿಲ್ಲ. ಗುಣಗಳು ಮನಸ್ಸಿನಲ್ಲಿ ತಾಂಡವವಾಡುತ್ತಿದ್ದರೂ ಅವನಿಗೆ ಯಾವ ಬಾಧಕವೂ ಇಲ್ಲ. ಯಾವುದೇ ಗುಣವು ಮನಸ್ಸಿನಲ್ಲಿ ಏಳದಿದ್ದರೂ ಅವನಿಗೆ ತೊಂದರೆಯಿಲ್ಲ, ಏಕೆಂದರೆ ಗುಣಗಳಿಂದ ಅವನು ಸುಖವನ್ನು ಬಯಸುವುದಿಲ್ಲ. ಈ ಶ್ಲೋಕದಲ್ಲಿ ಪ್ರಕಾಶ, ಪ್ರವೃತ್ತಿ ಮತ್ತು ಮೋಹ ಎಂಬ 3 ಶಬ್ದಗಳನ್ನು ಸತ್ವ, ರಜ ಮತ್ತು ತಮಸ್ಸುಗಳಿಗೆ ಪರ್ಯಾಯ ಪದಗಳನ್ನಾಗಿ ಪರಮಾತ್ಮನು ಉಪಯೋಗಿಸಿದ್ದಾನೆ. 3 ಗುಣಗಳನ್ನು ಇಲ್ಲಿ ಅವುಗಳ ಕಾರ್ಯದಿಂದ ಸೂಚಿಸಲಾಗಿದೆ. ಗುಣಾತೀತನ ಮನಸ್ಸು ಯಾವುದೇ ಗುಣದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಆತ್ಮಜ್ಞಾನವಿಲ್ಲದಾಗಲೇ ಗುಣಗಳನ್ನು ವ್ಯಕ್ತಿಯು ದ್ವೇಷಿಸುವುದು. ಸಾಮಾನ್ಯವಾಗಿ ಸತ್ವಗುಣವನ್ನಾದರೂ ಕೆಲವರು ಅಪೇಕ್ಷಿಸುತ್ತಾರೆ, ಏಕೆಂದರೆ ಸತ್ವಗುಣದ ಮೂಲಕ ಮನಸ್ಸಿಗೆ ಸ್ವಲ್ಪ ಶಾಂತಿಯು ಸಿಗುತ್ತದೆ. ಗುಣಾತೀತನು ಆತ್ಮಶಾಂತಿಯನ್ನು ಗಳಿಸಿದವನಾದುದರಿಂದ ಅವನಿಗೆ ಈ ಅಪೇಕ್ಷೆಯೂ ಇಲ್ಲ. ಒಬ್ಬ ಕೋಟ್ಯಾಧಿಪತಿಗೆ 25 ಪೈಸೆಯ ಭಿಕ್ಷೆಯ ಅಪೇಕ್ಷೆ ಇರುವುದಿಲ್ಲ. ಅವನಿಗೆ ಅದು ಸಿಕ್ಕಿದರೂ ಒಂದೇ, ಸಿಗದಿದ್ದರೂ ಒಂದೇ. ಅದೇ ರೀತಿ ಗುಣಗಳನ್ನು ಮೀರಿದವನಿಗೆ, ಆತ್ಮನ ಆನಂದ ಸಾಗರದಲ್ಲಿ ಈಜಾಡುತ್ತಿರುವವನಿಗೆ ಮನಸ್ಸಿನ ಏರಿಳಿತಗಳಿಂದ ಯಾವ ಬಾಧಕವೂ ಇಲ್ಲ, ಏಕೆಂದರೆ ಅವನು ಆತ್ಮಜ್ಞಾನವನ್ನು ಗಳಿಸಿದವನು. ಮುಂದಿನ ಶ್ಲೋಕಗಳಲ್ಲಿ ಗುಣಾತೀತನು ಪ್ರಪಂಚದಲ್ಲಿ ಹೇಗೆ ವ್ಯವಹರಿಸುತ್ತಾನೆ ಎಂಬುದನ್ನು ಪರಮಾತ್ಮನು ಹೇಳುತ್ತಾನೆ. ಉದಾಸೀನ ವದಾಸೀನ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಗಿತ್ಯೇವ ಯೋವತಿಷ್ಠತಿ ನೇಂಗತೆ. ಗುಣಗಳಿಂದ ಅವನು ವಿಚಲಿತನಾಗದೆ ಉದಾಸೀನನಾಗಿದ್ದುಕೊಂಡು ಗುಣಗಳು ತಮ್ಮ ತಮ್ಮ ವ್ಯಾಪಾರ ಮಾಡುತ್ತವೆ ಎಂದು ಯಾವನು ಸುಮ್ಮನಿರುವನೋ, ಸ್ವಲ್ಪವೋ ಅಲುಗಾಡದೆ ಇರುವನೋ ಅವನು ಗುಣಾತೀತನು. ಗುಣಾತೀತನು ಜಗತ್ತಿನ ವ್ಯವಹಾರದಲ್ಲಿ ತನ್ನ ಮನಸ್ಸು ಬುದ್ಧಿಯನ್ನು ಹೇಗೆ ಇಟ್ಟುಕೊಳ್ಳುತ್ತಾನೆ ಎಂಬುದನ್ನು ಮುಂದಿನ 3 ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಜೀವನದಲ್ಲಿ ನಾನಾ ರೀತಿಯ ಪೆಟ್ಟು ಬೀಳುವ ತನಕ ಎಲ್ಲರಿಗೂ ಕೂಡ ಶಾಂತಿಯಿಂದ ಇರಲು ಸಾಧ್ಯವಾಗುತ್ತದೆ. ಮನಸ್ಸನ್ನು ಪ್ರಲೋಭನೆಗೊಳಿಸುವ ವಸ್ತುಗಳು ನಮ್ಮ ಎದುರಿನಲ್ಲಿ ಇಲ್ಲದಿರುವಾಗ ನಾವೆಲ್ಲರೂ ಸ್ಥಿತಪ್ರಜ್ಞರಾಗಿಯೇ ಇರುತ್ತೇವೆ. ಆದರೆ ಪ್ರಲೋಭನೆಗಳ ಮಧ್ಯೆ ಏರು ತಗ್ಗುಗಳ ನಡುವೆ ಜೀವನ ಮಾಡುತ್ತಿದ್ದು ಶಾಂತಿಯಿಂದ ಬದುಕುವುದೆಂದರೆ ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಮಹಾತ್ಮರು ಎನಿಸಿಕೊಂಡವರು ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಇರಬಹುದು, ಆದರೆ ನಿಜವಾದ ಮಹಾತ್ಮನು ಎಲ್ಲೋ ಕೋಟಿಯಲ್ಲಿ ಒಬ್ಬನಿರುವನು. ನಿಜವಾದ ಮಹಾತ್ಮನಂತೆ ಬಾಳಬೇಕಾದರೆ ದೂರದ ಕಾಡಿಗೆ ಹೋಗಿ ಗುಹೆಯಲ್ಲಿ ಇರಬೇಕೆಂದಿಲ್ಲ. ಪ್ರಪಂಚದಲ್ಲಿದ್ದೇ ಅವನಿಗೆ ಮಹಾತ್ಮನಾಗಲು ಸಾಧ್ಯವಿದೆ. ಕ್ರಿಸ್ತನು ಜಗದ್ವಿಖ್ಯಾತನಾದುದು ಶಿಲುಬೆಗೆ ಏರಿದಾಗಲೇ. ಜೀವನದಲ್ಲಿ ಮೇಲಿಂದ ಮೇಲೆ ಕಷ್ಟ ನಷ್ಟಗಳನ್ನು ಅನುಭವಿಸುವಾಗಲೇ ನಮ್ಮ ನಿಜವಾದ ಪರೀಕ್ಷೆಯಾಗುವುದು. ಚಂದನವು ಸುಗಂಧವನ್ನು ಬೀರುವುದು ಅದನ್ನು ತೆಯ್ದಾಗಲೇ. ಗುಣಾತೀತನು ಜೀವನದಲ್ಲಿ ಎದುರಾಗುವ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳನ್ನು ಉದಾಸೀನ ಚಿತ್ತದಿಂದ ಇರುವನು. ಆ ಅನುಭವಗಳಲ್ಲಿ ಉದಾಸೀನ ಚಿತ್ತದಿಂದಿರುವನು. ಘಟನೆಗಳು ಒಳ್ಳೆಯವು ಮತ್ತು ಕೆಟ್ಟವು ಎಂಬುದಿಲ್ಲ, ಇವೆಲ್ಲ ಮನಸ್ಸಿನ ಆಟ ಎಂದು ಅವನಿಗೆ ತಿಳಿದಿರುವುದು. ಸಿನಿಮಾ ಮಂದಿರದಲ್ಲಿ ಮನಸ್ಸಿಗೆ ಹರ್ಷವನ್ನು ತರುವ ಹಾಗೂ ದುಃಖವನ್ನು ಉಂಟು ಮಾಡುವ ದೃಶ್ಯಗಳು ಮೇಲಿಂದ ಮೇಲೆ ಬಿಳಿ ಪರದೆಯ ಮೇಲೆ ಬೀಳುತ್ತಿರುತ್ತವೆ. ಆದರೆ ಅದರಿಂದ ಆ ಪರದೆಗೆ ಯಾವ ಬಾಧಕವೂ ಇಲ್ಲ. ಅದೇ ರೀತಿ ಇಲ್ಲಿ ವ್ಯಾಸ ಮಹರ್ಷಿಗಳು ಗುಣಾತೀತನನ್ನು ವರ್ಣಿಸುವಲ್ಲಿ ಅವನು ಜೀವನದ ಆಗುಹೋಗುಗಳಲ್ಲಿ ಉದಾಸೀನ ಭಾವದಿಂದ ಇರುತ್ತಾನೆ, ಅರ್ಥಾತ್ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮಚಿತ್ತದಿಂದ ಇರುತ್ತಾನೆ ಎಂದು ಹೇಳಿದ್ದಾರೆ. ಗುಣಗಳು ತಮ್ಮ ಸ್ವಧರ್ಮಕ್ಕೆ ಸರಿಯಾಗಿ ವ್ಯವಹರಿಸುತ್ತವೆ ಎಂಬುದು ಆತನಿಗೆ ತಿಳಿದಿದೆ. ಮನಸ್ಸಿನಲ್ಲಿ ಉಂಟಾಗುವ ಎಲ್ಲಾ ತಳಮಳಗಳು ಗುಣಗಳಿಂದಾಗಿಯೇ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿದೆ. ತಾನು ಅವುಗಳಿಗೆ ಸೇರಿದವನಲ್ಲವೆಂದು, ತನ್ನ ಸ್ವರೂಪವು ಅವುಗಳಿಗಿಂತ ಬೇರೆಯಾದುದೆಂದು ಆತನಿಗೆ ಗೊತ್ತು. ಆದುದರಿಂದ ಅವನು ಗುಣಗಳ ಏರಿಳಿತದಿಂದ ಯಾವುದೇ ರೀತಿಯಲ್ಲಿ ಬಾಧಿತನಾಗುವುದಿಲ್ಲ. ಆತ್ಮನ ಸ್ವರೂಪದಲ್ಲಿ ನಿಂತು ಜೀವನದ ಆಗುಹೋಗುಗಳನ್ನು ಸಾಕ್ಷೀಭಾವದಿಂದ ನೋಡುತ್ತಿರುತ್ತಾನೆ.
ಮೂರನೇ ಮಹಡಿಯ ಮೇಲೆ ನಿಂತು ಕೆಳಗೆ ರಸ್ತೆಯ ಮೇಲೆ ನಡೆಯುತ್ತಿರುವ ಗುದ್ದಾಟವನ್ನು ನೋಡುತ್ತಿರುವ ವ್ಯಕ್ತಿಯ ಮನಸ್ಸು ಹೇಗೆ ಸಾಕ್ಷೀಭಾವದಿಂದ ಇರುತ್ತದೆಯೋ ಹಾಗೆಯೇ ಇವನು ಅವಸ್ಥಾತ್ರಯವನ್ನು ಸಾಕ್ಷೀಭಾವದಿಂದ ನೋಡುತ್ತಿರುತ್ತಾನೆ. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ಸುಖ ದುಃಖಗಳಲ್ಲಿ ಒಂದೇ ರೀತಿಯಿಂದ ಇರುತ್ತಾ ತನ್ನ ಸ್ವರೂಪದಲ್ಲಿಯೇ ನಿಂತು ಮಣ್ಣು, ಹೆಂಟೆ, ಕಲ್ಲು, ಚಿನ್ನ ಇವುಗಳೆಲ್ಲವನ್ನು ಸಮನಾಗಿ ಭಾವಿಸುತ್ತಾ ಬೇಕಾದುದರಲ್ಲಿ ಅಥವಾ ಬೇಡವಾದುದರಲ್ಲಿ ಎರಡರಲ್ಲೂ ಸಮನಾಗಿದ್ದು ಜನರು ತನ್ನನ್ನು ತೆಗಳಿದರೂ ಹೊಗಳಿದರೂ ಒಂದೇ ರೀತಿಯ ಮನಸ್ಸಿನಿಂದಿರುತ್ತಾ ಬುದ್ಧಿಶಾಲಿಯಾಗಿರುವನು. ಗುಣಾತೀತನ ಸ್ಥಿತಪ್ರಜ್ಞೆಯನ್ನು ಇಲ್ಲಿ ವಿವರಿಸಲಾಗಿದೆ. 3 ಗುಣಗಳನ್ನು ದಾಟಿದವನು ಸತ್ವಗುಣದ ಸುಖದಿಂದ, ರಜೋಗುಣದ ಅಶಾಂತಿಯಿಂದ ಅಥವಾ ತಮೋಗುಣದ ಮೋಹ ಭ್ರಮೆಗಳಿಂದ ವಂಚಿತನಾಗುವುದಿಲ್ಲ. ಅವನು ಯಾವಾಗಲೂ ಆತ್ಮಭಾವದಲ್ಲೇ ನಿಂತು ಜೀವನ ನಡೆಸುತ್ತಿರುವನು. ಶರೀರದ ಹಸಿವು, ಮನಸ್ಸಿನ ಕಾಮ ಕ್ರೋಧಗಳು ಮತ್ತು ಬುದ್ಧಿಯ ಚಿಂತೆ ವ್ಯಥೆಗಳು ಅವನನ್ನು ಕಾಡಲಾರವು. ಸಾಮಾನ್ಯವಾಗಿ ಮನುಷ್ಯನು ಈ ಸ್ಥಿತಿಯನ್ನು ತಪ್ಪಾಗಿ ಗ್ರಹಿಸಬಹುದು. ಗುಣಾತೀತನಾಗುವುದೆಂದರೆ ಸತ್ತಂತೆ ಎಂದು ಅವನು ಅರ್ಥ ಮಾಡಿಕೊಳ್ಳಬಹುದು. ಅದೂ ಸತ್ಯವೇ ಅನ್ನಿ. ಇಲ್ಲಿ ಅಹಂಕಾರವು ಸತ್ತು ಹೋಗಿರುತ್ತದೆ, ಆದರೆ ವ್ಯಕ್ತಿಯು ಸತ್ತಿರುವುದಿಲ್ಲ. ಅಹಂಕಾರವು ತನ್ನ ಅಜ್ಞಾನದಿಂದಾಗಿ ಶರೀರ, ಮನಸ್ಸು, ಬುದ್ಧಿಗಳು ಮಾಡುವ ಕರ್ಮದಲ್ಲಿ ಕರ್ತೃತ್ವ ಭಾವವನ್ನು ಬೆಳೆಸಿಕೊಂಡು ನಾನಾ ರೀತಿಯ ಕರ್ಮ ಫಲಗಳನ್ನು ಅನುಭೋಗಿಸುತ್ತಿರುತ್ತಾನೆ. ಗುಣಾತೀತನಲ್ಲಿ ಅಹಂಕಾರವು ಸತ್ತಿರುವುದರಿಂದ ಅವನಿಗೆ ಯಾವ ರೀತಿಯ ಕರ್ಮ ಬಂಧವೂ ಇಲ್ಲ. ಸುಖ ದುಃಖಗಳೆರಡರಲ್ಲೂ ಅವನು ಸಮಭಾವದಿಂದಿರುತ್ತಾನೆ. ಸುಖ ದುಃಖಗಳೆರಡು ಮನಸ್ಸಿನ ಪ್ರತಿಕ್ರಿಯೆಗಳು ಎಂಬುದು ಅವನಿಗೆ ತಿಳಿದಿರುತ್ತದೆ. ಅವನು ಸ್ವಸ್ಥನಾಗಿರುತ್ತಾನೆ. ಕನಸಿನಲ್ಲಿ ಎದ್ದವನು ಎಚ್ಚರದವನಾಗುವಂತೆ ಗುಣಾತೀತನು ಅಜ್ಞಾನವನ್ನು ಕಳೆದುಕೊಂಡು ಆತ್ಮಭಾವದಲ್ಲೇ ಸದಾ ನೆಲೆಸಿರುತ್ತಾನೆ, ಅರ್ಥಾತ್ ತನ್ನ ಸ್ವರೂಪದಲ್ಲೇ ನಿಂತಿರುತ್ತಾನೆ. ಗುಣಾತೀತನು ಮಣ್ಣಿನ ಹೆಂಟೆಯನ್ನು, ಒಂದು ಕಲ್ಲಿನ ತುಂಡನ್ನು ಮತ್ತು ಬಂಗಾರವನ್ನು ಸಮದೃಷ್ಟಿಯಲ್ಲಿ ನೋಡುತ್ತಾನೆ. ವಸ್ತುಗಳನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಹಂಬಲ ಎಲ್ಲರ ಮನಸ್ಸಿನಲ್ಲೂ ಇದೆ. ಬಂಗಾರವನ್ನು ನೋಡುವಾಗ ಮನಸ್ಸು ಅದರಂತೆ ಅದನ್ನು ಪಡೆಯಬೇಕು ಎಂದು ಹೇಳುತ್ತದೆ. ಅದೇ ಮನಸ್ಸು ಮಣ್ಣಿನ ಹೆಂಟೆಯನ್ನು ನೋಡಿದಾಗ ಅದನ್ನು ಬೇಡ ಎಂದು ದ್ವೇಷಿಸುತ್ತದೆ. ಗುಣಾತೀತನ ಮನಸ್ಸಿನಲ್ಲಿ ರಾಗ ದ್ವೇಷಗಳಿಲ್ಲ. ಅವನು ಎರಡನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಾನೆ, ಏಕೆಂದರೆ ಅವುಗಳಲ್ಲಿ ನಿಜವಾದ ಸುಖ ಅನ್ನುವಂಥದ್ದಿಲ್ಲ ಎಂಬುದು ಅವನಿಗೆ ಗೊತ್ತು. ಉದಾಹರಣೆಗೆ, ಚಿಕ್ಕ ಮಕ್ಕಳು ನವಿಲುಗರಿಯನ್ನು, ಬಳೆಗಳ ತುಂಡುಗಳನ್ನು, ಗೋಲಿಗಳನ್ನು, ಹಳೆಯ ಅಂಚೆ ಚೀಟಿಗಳನ್ನು ಎಲ್ಲ ಶೇಖರಿಸಿ ಇಟ್ಟುಕೊಳ್ಳುವುದುಂಟು. ಇವೆಲ್ಲ ಅವರಿಗೆ ಮಹಾನ್ ಆಸ್ತಿಯಾಗಿರುತ್ತದೆ. ಆದರೆ ಆ ಮಕ್ಕಳು ಬೆಳೆದಂತೆ ಆ ವಸ್ತುಗಳನ್ನೆಲ್ಲ ತಮ್ಮ ಕಿರಿಯರಿಗೆ ಕೊಟ್ಟು ಬಿಡುವುದಿಲ್ಲವೇ? ಬುದ್ಧಿಯು ಪಕ್ವವಾಗುವ ರೀತಿಯೇ ಹೀಗೆ. ಅದು ಯಾವ ಯಾವ ವಸ್ತುಗಳಲ್ಲಿ ತನಗೆ ಸುಖವಿದೆ ಎಂದು ತಿಳಿದಿರುತ್ತದೆಯೋ ಆ ವಸ್ತುಗಳನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಯಾವ ದಿವಸ ಆ ಬುದ್ಧಿಗೆ ತಾನು ಬಯಸಿದ ವಸ್ತುಗಳಲ್ಲಿ ನಿಜವಾದ ಸುಖವಿಲ್ಲ ಎಂಬ ಅರಿವಾಗುತ್ತದೋ ಆಗ ಅದು ರಾಗದ್ವೇಷಗಳಿಂದ ಮುಕ್ತವಾಗುತ್ತದೆ. ಪ್ರಿಯ ಅಪ್ರಿಯಗಳಲ್ಲೂ ಗುಣಾತೀತನು ಸಮಭಾವದಿಂದಿರುತ್ತಾನೆ. ಮತ್ತು ನಿತ್ಯ ಜೀವನಗಳಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸಿನ ಗುಣಗಳಿಗೆ ಸರಿಹೋಗುವವರನ್ನು ಪ್ರೀತಿಸುತ್ತೇವೆ, ಅದಕ್ಕೆ ವಿರುದ್ಧವಾಗಿ ಹೋಗುವವರನ್ನು ದ್ವೇಷಿಸುತ್ತೇವೆ. ಪ್ರಪಂಚದ ಘಟನೆಗಳಲ್ಲೂ ಅಷ್ಟೇ. ನಾವು ಬಯಸಿದಂತೆ ಅವು ನಡೆದರೆ ಅವನ್ನು ಪ್ರಿಯವಾದವುಗಳು ಎಂದು, ನಾವು ಬಯಸಿದುದಕ್ಕೆ ವಿರುದ್ಧವಾಗಿ ನಡೆದರೆ ಅವನ್ನು ಅಪ್ರಿಯವಾದವುಗಳು ಎಂದು ಹೇಳುತ್ತೇವೆ. ಇವೆರಡೂ ಮನಸ್ಸಿನ ಪ್ರತಿಕ್ರಿಯೆಗಳು. ಮನಸ್ಸನ್ನು ದಾಟಿದವನಿಗೆ ಈ ಪ್ರತಿಕ್ರಿಯೆಗಳಿಲ್ಲ. ಅವನು ಎಲ್ಲವನ್ನೂ ಸಮಭಾವದಿಂದ ನೋಡುತ್ತಾನೆ. ಇಂಥವನಿಗೆ ಧೀರ ಪುರುಷ ಎಂದು ಹೆಸರು. ಧೀ ಎಂದರೆ ಬುದ್ಧಿ. ಬುದ್ಧಿಯನ್ನು ಸಮತ್ವ ಭಾವದಿಂದ ಇಟ್ಟುಕೊಳ್ಳುವವನೇ ಧೀರ. ನಿಂದಾಸ್ತುತಿಗಳಲ್ಲೂ ಅವನು ಸಮಭಾವದಿಂದಿರುತ್ತಾನೆ. ನಿಂದೆ ಮತ್ತು ಸ್ತುತಿಗಳು ಹೊರಗಿನ ಪ್ರಪಂಚದ ಜನ ನಮ್ಮನ್ನು ನೋಡುವ ರೀತಿಗಳು. ಅವರವರ ಮನಸ್ಸಿಗೆ ತಕ್ಕಂತೆ ಜನರು ನಮ್ಮನ್ನು ಅಳೆಯುತ್ತಾರೆ. ಹಾಗಾಗಿ ಕೆಲವರು ನಿಂದಿಸುವರು ಮತ್ತು ಇನ್ನು ಕೆಲವರು ನಮ್ಮನ್ನು ಸ್ತುತಿಸುವರು. ತನ್ನ ಸ್ವರೂಪ ಜ್ಞಾನದಲ್ಲಿ ನೆಲೆ ನಿಂತ ಗುಣಾತೀತನಿಗೆ ನಿಂದೆಯಿಂದಾಗಿ ಯಾವ ಬಾಧೆಯೂ ಇಲ್ಲ, ಸ್ತುತಿಯಿಂದ ಯಾವ ಸಂತೋಷವೂ ಇಲ್ಲ. ಏಕೆಂದರೆ ಅವನು ತನ್ನ ಆನಂದ ಸ್ವರೂಪದಲ್ಲಿ
ವಿಹರಿಸುತ್ತಿರುತ್ತಾನೆ. ಈ ಶ್ಲೋಕದಲ್ಲಿ ವ್ಯಾಸ ಮಹರ್ಷಿಗಳು ಸಾಮಾನ್ಯ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿರುವ 3 ದ್ವಂದ್ವಗಳನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಗುಣಾತೀತನ ಲಕ್ಷಣಗಳನ್ನು ವಿವರಿಸುತ್ತಾ ಪರಮಾತ್ಮನು ಮುಂದುವರಿಸುತ್ತಾನೆ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಮಾನ ಮತ್ತು ಅಪಮಾನ ಈ ಎರಡರಲ್ಲಿಯೂ ನಿರ್ವಿಕಾರನಾಗಿದ್ದು ಮಿತ್ರರಲ್ಲಿ ಮತ್ತು ಶತ್ರುಗಳಲ್ಲಿ ಸಮನಾಗಿ ವರ್ತಿಸುತ್ತಾ ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ ಭಾವವನ್ನು ಯಾವನು ಬಿಟ್ಟಿರುವನೋ ಅವನು ಗುಣಾತೀತನೆನಿಸಿಕೊಳ್ಳುವನು. ಗುಣಾತೀತನ ಚಿತ್ರಣಕ್ಕೆ ಇನ್ನೂ ಹೆಚ್ಚಿನ ಸೌಂದರ್ಯವನ್ನು ಕೊಡುತ್ತಿದ್ದಾನೆ ಶ್ರೀಕೃಷ್ಣ. ಗುಣಾತೀತನು ಮಾನಾಪಮಾನಗಳಲ್ಲಿ ಸಮಭಾವದಿಂದ ಇರುತ್ತಾನೆ. ಅವನು ಜೀವನದ ಆಗುಹೋಗುಗಳನ್ನು ಅಹಂಕಾರದ ಮಟ್ಟದಿಂದ ಅಳೆಯುವುದೇ ಇಲ್ಲ. ಆದುದರಿಂದ ಮಾನಾಪಮಾನಗಳು ಅವನನ್ನು ಬಾಧಿಸಲಾರವು. ನಮ್ಮ ನಿತ್ಯ ವ್ಯವಹಾರದಲ್ಲೂ ಕೂಡ ಸಾಮಾನ್ಯ ಮನುಷ್ಯನಿಗಿಂತ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗಿರುವ ವ್ಯಕ್ತಿಗಳು ಮಾನಾಪಮಾನಗಳನ್ನು ಕಡೆಗಣಿಸುವುದನ್ನು ನೀವು ನೋಡಬಹುದು. ಆರ್ಕಿಮಿಡೀಸನು ಯುರೇಕಾ ಯುರೇಕಾ ಎಂದು ಕೂಗಿಕೊಂಡು ಬೆತ್ತಲೆಯಾಗಿ ದಾರಿಯುದ್ದ ಓಡಿದ್ದನಂತೆ. ಆಗ ಅವನಿಗೆ ತನಗೆ ಅಪಮಾನವಾಯಿತು ಎಂದು ಅನಿಸಿರಲಿಲ್ಲ. ಮಾನಾಪಮಾನಗಳು ನಮ್ಮ ಬುದ್ಧಿಯ ಪ್ರತಿಕ್ರಿಯೆಗಳು. ಬುದ್ಧಿಯು ಪಕ್ವವಾಗಿರುವವರಿಗೆ ಮಾನಾಪಮಾನಗಳ ಸಂಬಂಧವೇ ಇಲ್ಲ. ಗುಣಾತೀತನು ಶತ್ರು ಮಿತ್ರರನ್ನು ಸಮಭಾವದಿಂದ ನೋಡುತ್ತಾನೆ, ಏಕೆಂದರೆ ಅವನು ಎಲ್ಲರನ್ನೂ ಆತ್ಮದೃಷ್ಟಿಯಿಂದ ನೋಡುತ್ತಾನೆ. ಹೀಗೆ ಅವನು ಎಲ್ಲರಲ್ಲೂ ತನ್ನನ್ನೇ ಗುರುತಿಸುವುದರಿಂದ ಅವನು ಪ್ರೀತಿಸುವುದಾದರೂ ಯಾರನ್ನು, ದ್ವೇಷಿಸುವುದಾದರೂ ಯಾರನ್ನು. ಕೆಲಸ ಮಾಡುವಲ್ಲಿ ಅವನಿಗೆ ಕರ್ತೃತ್ವ ಭಾವನೆಯೇ ಇರುವುದಿಲ್ಲ. ಅಹಂಕಾರವಿದ್ದರೆ ತಾನೇ ಕರ್ತೃತ್ವ ಭಾವನೆ ಬರುವುದು. ಸರ್ವಾರಂಭ ಪರಿತ್ಯಾಗಿ ಎಂದರೆ ಯಾವ ಕೆಲಸವನ್ನು ಆರಂಭ ಮಾಡದವನು ಎಂದರ್ಥವಲ್ಲ. ಎಲ್ಲಾ ಕರ್ಮಗಳು ಗುಣಗಳಿಂದಾಗಿ ನಡೆಯುತ್ತಿವೆ. ಆತ್ಮನು ಅಕರ್ತನು ಎಂದು ತಿಳಿದಿರುವ ಈತನು ಮಾಡುವ ಎಲ್ಲಾ ಕೆಲಸಗಳನ್ನು ಕರ್ತೃತ್ವ ಭಾವನೆ ಇಲ್ಲದೆ ನಿರ್ವಹಿಸುತ್ತಾನೆ. ಹೀಗೆ ಮೇಲಿನ 3 ಶ್ಲೋಕಗಳಲ್ಲಿ ಹೇಳಿರುವ ಲಕ್ಷಣಗಳು ಗುಣಾತೀತನಲ್ಲಿ ಕಂಡುಬರುವಂತಹವುಗಳು. ಇಲ್ಲಿಗೆ ಅರ್ಜುನನ 2 ಪ್ರಶ್ನೆಗಳನ್ನು ಉತ್ತರಿಸಿದಂತಾಯಿತು. ಆಚಾರ್ಯ ಶಂಕರರ ಪ್ರಕಾರ ಮೋಕ್ಷಪರಾಯಣರಾದ ಸನ್ಯಾಸಿಗಳಿಗೆ ಮೇಲಿನ 3 ಶ್ಲೋಕಗಳು ಅವರು ಜೀವನ ಮಾಡಬೇಕಾದ ರೀತಿಯನ್ನು ವಿವರಿಸುತ್ತವೆ. ಸಾಧಕರಾದವರು ಈ ಗುಣಗಳನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ಈಗ ಮುಂದಿನ ಶ್ಲೋಕದಲ್ಲಿ ಅರ್ಜುನನ 3ನೆಯ ಪ್ರಶ್ನೆಯನ್ನು ಉತ್ತರಿಸಲಾಗಿದೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವನು ನನ್ನನ್ನು ಅನನ್ಯ ಭಕ್ತಿಯೋಗದಿಂದ ಸೇವಿಸುತ್ತಾನೋ ಅವನು ಈ ಗುಣಗಳನ್ನು ಮೀರಿ ಬ್ರಹ್ಮಸ್ವರೂಪವನ್ನು ಹೊಂದಲು ಸಮರ್ಥನಾಗುವನು. ಭಗವದ್ಗೀತೆಯು ಜೀವನಶಾಸ್ತ್ರ ಆಗಿರುವುದರಿಂದ ಅದು ಸುಮ್ಮನೆ ಕಾಲ್ಪನಿಕವಾಗಿ ಕಂಡುಬರುವ ಜೀವನ ಮೌಲ್ಯಗಳನ್ನು ಹೇಳುತ್ತಿಲ್ಲ. ಪ್ರತಿಯೊಂದು ಅಧ್ಯಾಯದಲ್ಲೂ ಪರಮಾತ್ಮನು ಹೇಳಿರುವ ಜೀವನ ಮೌಲ್ಯಗಳು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಯೋಗ್ಯವಾದಂತಹವುಗಳೇ. ಇವನ್ನು ಪೂರ್ಣ ಶ್ರದ್ಧೆಯಿಂದ ಯಾವನು ಅನುಸರಿಸುತ್ತಾನೋ ಅವನಿಗೆ ಸಿದ್ಧಿಯು ಬೇಗನೆ ಲಭಿಸುವುದು. ಗುಣಗಳನ್ನು ದಾಟುವುದು ಹೇಗೆ ಎನ್ನುವುದು ಅರ್ಜುನನ 3ನೆಯ ಪ್ರಶ್ನೆಯಾಗಿದ್ದಿತು. ಇಲ್ಲಿ ಪರಮಾತ್ಮನು ಸ್ಪಷ್ಟವಾಗಿ ಉತ್ತರಿಸುತ್ತಿದ್ದಾನೆ. ಯಾವನು ನನ್ನನ್ನು ಅನನ್ಯವಾದ ಭಕ್ತಿಯೋಗದಿಂದ ಸೇವಿಸುತ್ತಾನೋ ಅವನು ಗುಣಗಳನ್ನು ದಾಟಿ ಬ್ರಹ್ಮತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಎಂದು. ಪರಮಾತ್ಮನನ್ನು ಅನನ್ಯ ಭಾವದಿಂದ ಭಜಿಸುವುದೆಂದರೆ ಆತ್ಮನಲ್ಲಿ ಅನನ್ಯ ಭಾವದಿಂದ ನಿಲ್ಲುವುದು ಎಂದರ್ಥ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಅಲ್ಲಿರುವ ಗುಣಗಳಿಗೆ ಸರಿಯಾಗಿ ಪ್ರಾಪಂಚಿಕ ವಿಷಯಗಳನ್ನು ಚಿಂತಿಸುತ್ತಿರುತ್ತದೆ. ಆ ಮೂಲಕ ಹೆಚ್ಚಿನ ಅಶಾಂತಿ ದುಃಖಗಳನ್ನೇ ಮಾಡಿಕೊಳ್ಳುತ್ತಿರುತ್ತದೆ. ಮನಸ್ಸಿನ ಈ ಅಲೆದಾಟವನ್ನು ನಿಲ್ಲಿಸಬೇಕಾದರೆ ಅದನ್ನು ಆತ್ಮಚಿಂತನೆಗೆ ಒಳಪಡಿಸಬೇಕು. ಆತ್ಮನನ್ನು ಚಿಂತಿಸುವವನು ಆತ್ಮನೇ ಆಗುತ್ತಾನೆ. ಅರ್ಥಾತ್ ಆತ್ಮನನ್ನು ಚಿಂತಿಸುವುದೆಂದರೆ ಅನಾತ್ಮ ಸಂಬಂಧಗಳನ್ನು ಬಿಟ್ಟು ಆತ್ಮನಲ್ಲಿ ನೆಲೆ ನಿಲ್ಲುವುದು ಎಂದರ್ಥ. ಇದು ಅಷ್ಟು ಸುಲಭದ ಕೆಲಸವಲ್ಲ. ಮನಸ್ಸನ್ನು ಸದಾಕಾಲ ನಿರ್ಗುಣ ಆತ್ಮನಲ್ಲೇ ನಿಲ್ಲಿಸಿಕೊಳ್ಳುವುದು ಅಸಾಧ್ಯವಾದ ಕೆಲಸ. ಅದಕ್ಕಾಗಿ ಪರಮಾತ್ಮನು ಇಲ್ಲಿ ಸುಲಭೋಪಾಯವನ್ನು ಹೇಳಿದ್ದಾನೆ. ಮಾಡುವ ಎಲ್ಲ ಕೆಲಸಗಳನ್ನು ಸಮರ್ಪಣ ಭಾವದಿಂದ ಮಾಡುವುದಾದರೆ ಅದನ್ನು ಸಾಧಿಸಿದಂತೆ ಆಗುವುದು.
ಪ್ರತಿಯೊಬ್ಬ ಮನುಷ್ಯನು ಭಕ್ತಿಯನ್ನು ಪೂಜಾಗ್ರಹದಿಂದ ದೇವಸ್ಥಾನಗಳಿಂದ ಹೊರಗೆ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಿಗೆ ತರುವಂತೆ ಗೀತಾಚಾರ್ಯನು ಅಪೇಕ್ಷಿಸುತ್ತಾನೆ. ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸಗಳನ್ನು ನಿರ್ವಹಿಸುವಾಗ ಮನಸ್ಸು ಪ್ರಶಾಂತವಾಗಿರುತ್ತದೆ. ಅಂದರೆ ಮನಸ್ಸಿನಲ್ಲಿರುವ ತಮಸ್ಸು ಮತ್ತು ರಜಸ್ಸು ಕಡಿಮೆಯಾಗಿ ಸತ್ವಗುಣವು ಹೆಚ್ಚುತ್ತದೆ. ಸತ್ವಶುದ್ಧಿಯಾದ ಅಂತಃಕರಣಕ್ಕೆ ಮಾತ್ರ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಾಗುವುದು. ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು. ಅನನ್ಯ ಭಾವದಿಂದ ನನ್ನನ್ನು ಸೇವಿಸುವವನು ಬ್ರಹ್ಮವೇ ಆಗುತ್ತಾನೆ ಎಂದು. ಸರ್ವವ್ಯಾಪಕ ಅಖಂಡ ಪರಬ್ರಹ್ಮನೇ ತಾನೆಂದು ಕೃಷ್ಣನು ಈ ಕೊನೆಯ ಶ್ಲೋಕದಲ್ಲಿ ಹೇಳಿಕೊಳ್ಳುತ್ತಿರುವನು. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಏಕೆಂದರೆ ನಾಶರಹಿತವಾಗಿರುವ ಹಾಗೂ ಅಮೃತ ಸ್ವರೂಪವಾಗಿರುವ ಬ್ರಹ್ಮಕ್ಕೂ ಶಾಶ್ವತವಾದ ಜ್ಞಾನಕ್ಕೂ ಆತ್ಯಂತಿಕ ಸುಖಕ್ಕೂ ನಾನೇ ಆಶ್ರಯನು. ವ್ಯಕ್ತಿಯು ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನು ದಾಟಿ ಆತ್ಮನಲ್ಲಿ ನಿಷ್ಠೆಯನ್ನು ಪಡೆಯುವುದಾದರೆ ಅವನು ಬ್ರಹ್ಮವೇ ಆಗುವನು ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾಯಿತು. ಆತ್ಮ ಮತ್ತು ಬ್ರಹ್ಮ ಇವು ಪರಮಾತ್ಮನನ್ನೇ ಸೂಚಿಸುವಂಥ ಎರಡು ಶಬ್ದಗಳು. ಆತ್ಮ ಬೇರೆ, ಬ್ರಹ್ಮ ಬೇರೆ ಅಲ್ಲ. ಬ್ರಹ್ಮವನ್ನು ತಿಳಿದವನು ಆ ಪರಮಾತ್ಮನನ್ನು ತಿಳಿದಂತೆ. ಅದು ಹೇಗೆ ಎಂಬುದನ್ನು ಇಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಾನೆ. ಘಟಾಕಾಶವು ಸಮಷ್ಟಿ ಆಕಾಶದ ಅವಿಭಾಜ್ಯ ಅಂಗ. ಆದರೂ ಕೂಡ ಅದಕ್ಕೆ ಘಟವೆಂಬ ಉಪಾಧಿ ಇರುವುದರಿಂದ ಅದು ಸಮಷ್ಟಿ ಆಕಾಶಕ್ಕಿಂತ ಬೇರೆ ಇದ್ದಂತೆ ಕಾಣುವುದು. ಘಟವು ಒಡೆದು ಹೋದಾಗ ಘಟಾಕಾಶವು ಸಮಷ್ಟಿ ಆಕಾಶದಲ್ಲಿ ಲೀನವಾಗುವುದು. ಇದರರ್ಥ ಅದು ಮೊದಲು ಬೇರೆಯಾಗಿತ್ತು ಎಂದಲ್ಲ. ತಾತ್ವಿಕ ದೃಷ್ಟಿಯಿಂದ ಹೇಳುವುದಾದರೆ ಸಮಷ್ಟಿ ಆಕಾಶವೇ ಸಮಷ್ಟಿ ಆಕಾಶವಾಗುವುದು. ಇದೇ ರೀತಿ ಗುಣಾತೀತನು ಬ್ರಹ್ಮನಾಗುತ್ತಾನೆ ಎಂಬುದರ ಅರ್ಥವೇ ಬ್ರಹ್ಮವೇ ಬ್ರಹ್ಮವಾಗುವುದೆಂದು. ಆಚಾರ್ಯ ಶಂಕರರು ಇಲ್ಲಿ ಭಾಷ್ಯವನ್ನು ಹೀಗೆ ಬರೆದಿದ್ದಾರೆ. ಬ್ರಹ್ಮವೇ ಪರಮಾತ್ಮನು, ಅವನ ಸ್ವರೂಪವೂ ಅಮೃತವೂ ಅವ್ಯಯವೂ ಆಗಿದೆ. ಅವನೇ ನನ್ನ ಪ್ರತ್ಯಗಾತ್ಮನಾಗಿರುವನು. ಪ್ರತ್ಯಗಾತ್ಮನನ್ನು ಹೀಗೆ ತಿಳಿದವನು ಎಲ್ಲೆಲ್ಲೂ ಬ್ರಹ್ಮವನ್ನೇ ಕಾಣುತ್ತಾನೆ. ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಲ್ಲಿ ಅವರು ಅರ್ಥವನ್ನು ಬರೆದಿದ್ದಾರೆ. ಜಗತ್ತಿನಲ್ಲಿ ಭಕ್ತರನ್ನು ಅನುಗ್ರಹಿಸುವ ಈಶ್ವರಿ ಶಕ್ತಿಗೆ ಬ್ರಹ್ಮವೇ ಮೂಲವಾಗಿರುವುದು. ಆ ಬ್ರಹ್ಮವೇ ನಾನು ಎಂದು. ಈ ಶ್ಲೋಕಕ್ಕೆ ಮತ್ತೊಂದು ರೀತಿಯಲ್ಲಿ ಅವರು ಅರ್ಥವನ್ನು ಬರೆಯುತ್ತಾರೆ. ಇಲ್ಲಿ ಬ್ರಹ್ಮ ಎನ್ನುವ ಶಬ್ದಕ್ಕೆ ಸವಿಕಲ್ಪಕ ಬ್ರಹ್ಮ ಎಂಬ ಅರ್ಥವನ್ನು ಕೊಟ್ಟು, ಈ ಸವಿಕಲ್ಪಕ ಬ್ರಹ್ಮನಿಗೆ ನಿರ್ವಿಕಲ್ಪಕ ಬ್ರಹ್ಮನು ಅಧಿಷ್ಠಾನನು. ಈ ನಿರ್ವಿಕಲ್ಪಕ ಬ್ರಹ್ಮನು ಅಮೃತ ಸ್ವರೂಪನು, ಅವ್ಯಯ ಸ್ವರೂಪನು ಆಗಿರುವವನು ಎಂದು. ಬೆಳಗುವ ಬೆಳಕು ಅದು ಬೆಳಗುವ ವಸ್ತುವಿಗಿಂತ ಯಾವಾಗಲೂ ಬೇರೆ. ಇಲ್ಲಿ ಪರಮಾತ್ಮನು ಸವಿಕಲ್ಪ ಬ್ರಹ್ಮನಿಗೂ ತಾನು ಅಧಿಷ್ಠಾನ ಎಂದು ಹೇಳಿಕೊಂಡಿದ್ದಾನೆ. ಗುಣಾತೀತನು ಆ ನಿರ್ವಿಕಲ್ಪ ಬ್ರಹ್ಮವೇ ಆಗುತ್ತಾನೆ ಎಂಬುದು ಇದರ ತಾತ್ಪರ್ಯ. ಈ ಬ್ರಹ್ಮವು ಸಚ್ಚಿದಾನಂದ ಸ್ವರೂಪವುಳ್ಳದ್ದು ಎಂದು ಇಲ್ಲಿ ಹೇಳಿದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗವೆಂಬ 14ನೆಯ ಅಧ್ಯಾಯ ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.